ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಗುರುಭ್ಯೋ ನಮಃ. ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 17ನೇ ಅಧ್ಯಾಯ 24ನೇ ಶ್ಲೋಕ. ತಸ್ಮಾತ್ ಓಮಿತ್ಯುದಾಹೃತ್ಯ ಯಜ್ಞದಾನತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಓಂಕಾರ ಎಂಬುದು ಪರಮಾತ್ಮನನ್ನು ಹೇಳ್ತಾ ಇರೋದ್ರಿಂದ, ಪರಮಾತ್ಮ ವಾಚ್ಯ ಆದ್ದರಿಂದ, ಅಥವಾ ಓಂಕಾರ ಅನ್ನೋದು ಭಗವಂತನ ಹೆಸರಾದ್ದರಿಂದ ಈ ಯಜ್ಞ, ದಾನ, ತಪಸ್ಸು ಮೊದಲಾದ ಎಲ್ಲ ವಿದ್ಯುಕ್ತ ಕ್ರಿಯೆಗಳು, ವಿಧಾನೋಕ್ತಾಹ, ವಿದ್ಯುಕ್ತವಾಗಿರತಕ್ಕಂತಹ ಎಲ್ಲ ಸಾತ್ವಿಕ ಕ್ರಿಯೆಗಳು ಓಂಕಾರ ಪುರಸ್ಸರವಾಗಿಯೇ ಆಚರಿಸಲ್ಪಡ್ತವೆ ಅಂತ ಈ ಶ್ಲೋಕದ ಅರ್ಥ. ತಸ್ಮಾತ್ ಓಮಿತ್ಯಸ್ಯ ಭಗವನ್ನಾಮತ್ವಾತ್. ತಸ್ಮಾತ್ ಆದ್ದರಿಂದ, ಅಂದರೆ ವಿವೃತ್ತಿಯಲ್ಲಿ ಬರೀತಾರೆ, ಓಂ ಇತ್ಯಸ್ಯ ಭಗವನ್ನಾಮತ್ವಾತ್, ಓಂಕಾರ ಎಂಬುದು ಭಗವಂತನ ನಾಮವಾದ್ದರಿಂದ, ಓಮಿತ್ಯುದಾಹೃತ್ಯ, ಓಂ ಎಂಬುದಾಗಿ ಉದಾಹರಿಸಿ, ಓಂ ಅಂತ ಉಚ್ಚರಿಸಿ, ಬ್ರಹ್ಮವಾದಿನಾಂ, ಬ್ರಹ್ಮಜ್ಞಾನಿಗಳ, ವಿಧಾನೋಕ್ತಾಹ, ಬ್ರಹ್ಮವಾದಿನಾಂ ಸತತಂ ಯಜ್ಞಾದಿಕ್ರಿಯಾ, ಯಾವಾಗಲೂ ಯಜ್ಞದಾನ ತಪಸ್ಸು ಮೊದಲಾದ ಕ್ರಿಯೆಗಳು, ವಿಧಾನೋಕ್ತಾಹ, ವಿಧಾನೋಕ್ತ ಅಂದರೆ ವಿದ್ಯುಕ್ತವಾಗಿ, ವಿದ್ಯುಕ್ತ ದಿಶಾ, ವಿಧಾನೋಕ್ತಾಹ ಪ್ರವರ್ತಂತೆ ಅಂದರೆ ನಡೆಯುತ್ತವೆ. ಏತೇನ ಉಕ್ತ ಓಂಕಾರಾರ್ಥ ಧೀಪೂರ್ವಕಂ ಓಮಿತ್ಯುಚ್ಚಾರ್ಯ ಬ್ರಾಹ್ಮಣೈಃ ಸಹ ವಿದ್ಯುಕ್ತ ದಿಶಾ ಅನುಷ್ಠಾನಂ ಯಜ್ಞಾದೇಃ ಸಾತ್ವಿಕತ್ವೇ ಹೇತುರುಕ್ತಃ ಭವತಿ. ಹೀಗೆ ಹೇಳಿದ್ದರಿಂದ, ಏತೇನ ಹೀಗೆ ಹೇಳಿದ್ದರಿಂದ ಈ ಓಂಕಾರವನ್ನು ಅದರ ಅರ್ಥಜ್ಞಾನಪೂರ್ವಕವಾಗಿ, ಧೀಪೂರ್ವಕವಾಗಿ, ಅರ್ಥಜ್ಞಾನಪೂರ್ವಕವಾಗಿ ಉಚ್ಚರಿಸಿ, ಓಮಿತ್ಯುಚ್ಚಾರ್ಯ ಬ್ರಾಹ್ಮಣೈಃ ಸಹ, ಬ್ರಾಹ್ಮಣರಿಂದ ಸಹಿತನಾಗಿ, ವಿದ್ಯುಕ್ತ ದಿಶಾ ಅಂದರೆ ಶಾಸ್ತ್ರ ವಿಧಿಗನುಗುಣವಾಗಿ, ಯಜ್ಞಾದೇಹೇ ಯಜ್ಞಾದಿಗಳನ್ನು ಅನುಷ್ಠಾನ ಮಾಡುವಂಥದ್ದು, ಅದು ಸಾತ್ವಿಕವಾಗಲಿಕ್ಕೆ ಕಾರಣವಾಗ್ತದೆ. ಓಂಕಾರವನ್ನು ಉಚ್ಚಾರಿಸಿ, ಓಂಕಾರ ಪದವನ್ನು ತಿಳಿದುಕೊಂಡು ಅದರ ಅರ್ಥಜ್ಞಾನಪೂರ್ವಕವಾಗಿ ಉಚ್ಚಾರಿಸಿ, ಬ್ರಾಹ್ಮಣರಿಂದ ಸಹಿತನಾಗಿ ಶಾಸ್ತ್ರೋಕ್ತವಾಗಿ ಅನುಷ್ಠಾನ ಮಾಡಿದರೆ ಯಜ್ಞಾದಿಗಳು ಸಾತ್ವಿಕವಾಗ್ತವೆ, ಸಾತ್ವಿಕವಾಗಲಿಕ್ಕೆ ಇದು ಕಾರಣವಾಗುತ್ತೆ ಅಂತ ಇದರರ್ಥ. ಶ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ ಅಂತ ಶ್ರುತಿ ಹೇಳ್ತಾ ಇದೆ. ಈ ಶ್ರುತಿಯ ಅರ್ಥ, ವೇದಮಂತ್ರವನ್ನು ಉಚ್ಚರಿಸುವಾಗ, ಯಾವುದೇ ವೇದಮಂತ್ರವನ್ನು ಉಚ್ಚರಿಸುವಾಗ ಆದಿಯಲ್ಲಿ ಓಂಕಾರವನ್ನು ಹೇಳದೇ ಇದ್ದರೆ ಅದರ ಫಲ ಸೋರಿ ಹೋಗುತ್ತೆ. ಕೊನೆಯಲ್ಲಿ ಹೇಳದೆ ಹೋದರೆ ಅದು ನಾಶವಾಗ್ತಾ ಹೋಗುತ್ತೆ. ಆದ್ದರಿಂದ
ಸಿಗಬೇಕಾಗಿರತಕ್ಕಂಥ ಫಲ ಸಿಗುವುದಿಲ್ಲ. ಅದಕ್ಕೋಸ್ಕರವಾಗಿ ಓಂಕಾರವನ್ನು ಉಚ್ಚರಿಸಿ ಹೇಳಬೇಕು. ಓಂಕಾರವನ್ನು ಉಚ್ಚರಿಸದೇ ಹೇಳಿದರೆ ಆ ಮಂತ್ರವಾಗಲಿ ಮಾಡಿದ ಆ ಕ್ರಿಯೆ ಆಗಲಿ ಅದು ಅಸುರ ಕರ್ಮ ಅಂತಾಗತ್ತೆ. ಅನೋಂಕೃತಂ ಹಿ ಅಸುರಂ ಸ್ಯಾತ್ ಅಂತ ಇನ್ನೊಂದು ಶ್ರುತಿ. ಅನೋಂಕೃತಂ ಹಿ ಅಸುರಂ ಸ್ಯಾತ್ ಅಂದರೆ ಓಂಕಾರವನ್ನು ಉಚ್ಚರಿಸದೆ ಪಠಿಸುವ ಮಂತ್ರ, ಓಂಕಾರವನ್ನು ಉಚ್ಚರಿಸದೆ ಓಂಕಾರದ ಪರಮಾತ್ಮನ ಹೇಳ್ತಾ ಇದೆ ಎಂಬುದಾಗಿ ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡದೇ ಹೋದರೆ ಅದು ಅಸುರ ಕರ್ಮ ಆಗುತ್ತೆ. ಶ್ರವತ್ಯನೋಂಕೃತಂ ಬ್ರಹ್ಮ ಎಂಬ ಬ್ರಹ್ಮಶಬ್ದದಿಂದ ಸಕಲ ವೇದ ಮಂತ್ರಗಳನ್ನು ಇಟ್ಕೋಬೇಕು. ಅನೋಂಕೃತಂ ಬ್ರಹ್ಮ ಅಂದರೆ ಓಂಕಾರವಿಲ್ಲದ ಸಕಲ ವೇದ ಮಂತ್ರಗಳು ಅವುಗಳು ವ್ಯರ್ಥವಾಗ್ತವೆ ಓಂಕಾರವನ್ನು ಹೇಳದೆ ಹೋದರೆ. ಅನೋಂಕೃತಂ ಬ್ರಹ್ಮ ಸ್ರವತಿ, ಅನುಸಂಧಾನ ರಹಿತವಾಗಿ, ಈ ಯಾವುದೇ ಫಲಾಭಿಸಂಧಾನ ಇಲ್ಲದೆ ನಾವು ಮಾಡ್ತೇವೆ ಕರ್ಮವನ್ನು. ಫಲ ಅನುಸಂಧಾನ ರಹಿತವಾಗಿ ನಿಷ್ಕಾಮ ವಿಧಿಯಲ್ಲಿ ಹೇಳ್ತಕ್ಕಂತಹ ಮಂತ್ರಗಳಿವೆಯಲ್ಲ, ಅವುಗಳಲ್ಲಿಯೂ ಕೂಡ ಈಗ ಓಂಕಾರವನ್ನು ಉಚ್ಚರಿಸದೆ ಮಂತ್ರ ಪಡಿಸಿದರೆ ಫಲ ಸಿಗುವುದಿಲ್ಲ. ಇಲ್ಲ ನಮ್ಮ ಫಲ ಬೇಡ, ನಾವು ಫಲಾಪೇಕ್ಷೆ ಇಲ್ಲದೆ ಉಚ್ಚರಿಸ್ತೇವೆ ಎಂದರೆ ಈ ಫಲದ ಅನುಸಂಧಾನ ಇಲ್ಲದೇ ಇದ್ದರೂ ಸಹ ನಿಷ್ಕಾಮ ರೀತಿಯಿಂದ ಮಾಡ್ತಕ್ಕಂತಹ ಕರ್ಮಗಳಾಗಿದ್ದರೂ ಮಂತ್ರಪಠನ ಆಗಿದ್ದರೂ ಕೂಡ ಆದ್ಯಂತದಲ್ಲಿ ಓಂಕಾರ ಸಹಿತವಾಗಿಯೇ ಹೇಳಬೇಕು. ಇದನ್ನು ಬಿಟ್ಟರೆ ಭಗವದ್ವಾಚಿ ಆಗತಕ್ಕಂತಹ ಭಗವದ್ವಾಚಿಯಾಗದ ಯಾವ ಶ್ಲೋಕವನ್ನು ಕೂಡ ಮಂತ್ರ ಅಂತ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಯಾವುದೇ ಇರಲಿ ಓಂಕಾರವನ್ನು ಹೇಳಲೇಬೇಕು. ಆದರೆ ಭಗವಂತನನ್ನು ಹೇಳ್ತಕ್ಕಂತಹ ಆ ಮಂತ್ರವಾಗಿರಲಿ ಶ್ಲೋಕವಾಗಿರಲಿ ಅಲ್ಲಿ ಓಂಕಾರವನ್ನು ಆರಂಭದಲ್ಲಿ ಹೇಳಬೇಕು. ಬರೀ ವೇದ ಮಂತ್ರ ಮಾತ್ರ ಅಲ್ಲ, ಸ್ತೋತ್ರದ ಪಠನ ಮಾಡ್ತೇವೆ. ಭಗವದ್ವಾಚಿ ಆಗಿರ್ತಕ್ಕಂಥ ಶ್ಲೋಕವನ್ನು ಪಠನ ಮಾಡುವಲ್ಲಿ ಕೂಡ ಆರಂಭದಲ್ಲಿ ಓಂಕಾರವನ್ನು ಹೇಳ್ತೇವೆ. ನಾವು ಆಚರಿಸುವ ಯಾವುದೇ ಯಜ್ಞ ಆಗಾದಿಗಳು ಸಾತ್ವಿಕ ಅಂತ ಆಗಬೇಕಾದ್ರೆ ಈ ಓಂಕಾರ ಶಬ್ದವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮನನ್ನು ತಿಳಿದು ಓಂಕಾರ ಉಚ್ಚಾರಪೂರ್ವಕವಾಗಿ ಆಚರಿಸಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಈ ಫಲಾಭಿಸಂಧಾನ ಇಲ್ಲದೆ ಕೆಲವರು ಆಚರಿಸ್ತಾರೆ. ಈಗ ಮೋಕ್ಷಾಭಿಲಾಷಿಗಳಿದ್ದಾರೆ, ಅವರಿಗೆ ಸ್ವರ್ಗ ಫಲಗಳ ಅಪೇಕ್ಷೆ ಇಲ್ಲ. ಆದ್ದರಿಂದ ಅಂಥವರು ಪರಮಾತ್ಮನ ಅನುಗ್ರಹವನ್ನು ಬಯಸ್ತಾ ಅನೇಕ ವಿಧವಾಗಿರತಕ್ಕಂತಹ ಯಜ್ಞಯಾಗಾದಿಗಳನ್ನು ಕೂಡ ಮಾಡ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಕಿಂಚ ತತ್ ಪರೋಕ್ಷಂ ಫಲಂ ಸ್ವರ್ಗಾದಿ ಅನಭಿಸಂಧಾಯ ಮಮ ಸ್ಯಾತ್ ಇತ್ಯೆ ಅನಿಚ್ಛನ್ ತಥಾ ತದ್ವೈ ವೇದೈಕಗಮ್ಯತೆಯ ಪರೋಕ್ಷಭೂತಂ ಬ್ರಹ್ಮ ಅಭಿಸಂಧಾಯ ಮಮಾಸ್ಪದಂ ಸ್ಯಾದೀತಿ ಇಚ್ಛನ್ ಯಜ್ಞಃ ಅಗ್ನಿಹೋತ್ರಾದಿ ತಪಕ್ರಿಯಾ ಪ್ರಾಗುಪ್ತ ಶಾರೀರಾದಿ ತಪೋರುಪಕ್ರಿಯಾಃ ದಾನಕ್ರಿಯಾಃ ಶ್ಚ ವಿವಿಧಾಃ ಮೋಕ್ಷಕಾಂಕ್ಷಿಭಿಃ ಕ್ರಿಯಂತೆ ಇತ್ಯುಕ್ತ್ಯ ವೇದೈಕವೇದ್ಯತೆಯ ತತ್ಪದೋಕ್ತ ಬ್ರಹ್ಮೋದ್ದೇಶೇನ ಇತರ ಅನುದ್ದೇಶೇನ ಚ ಕ್ರಿಯಮಾಣರೂಪ ಧರ್ಮಾಂತರಮಪಿ ಯಜ್ಞಾದೇಃ ಸಾತ್ವಿಕತ್ವಾದಿ ಹೇತುಃ ಉಕ್ತಾ ಭವತಿ. ತದಿತಿ ಬ್ರಹ್ಮ ಉದ್ದೇಶ್ಯ ಯಜ್ಞಾದೇಃ ಕರಣಾಚ್ಚ ಬ್ರಹ್ಮಣಸ್ತದಿತಿ ನಾಮ ಇಚ್ಛೆ ಉಕ್ತಂ ಭವತಿ. ಕೆಲವರು ಈಗ ಮೋಕ್ಷಾಕಾಂಕ್ಷಿಗಳಿದ್ದಾರೆ, ಮೋಕ್ಷ ಫಲವನ್ನೇ ಬಯಸ್ತಾರೆ, ಅವರು ಬೇರೆ ಯಾವುದನ್ನು ಬಯಸಲ್ಲ. ಅಂಥವರು ಈ ಸ್ವರ್ಗಾದಿ ಫಲವನ್ನು ಬಯಸಲ್ಲ. ಸ್ವರ್ಗಾದಿ ಫಲವನ್ನು ಬಯಸದೆ, ಪರೋಕ್ಷವಾದ ಸ್ವರ್ಗಾದಿ ಫಲವನ್ನು ಬಯಸದೆ ಕೇವಲ ವೇದೈಕಗಮ್ಯನಾಗಿರತಕ್ಕಂತಹ ಆ ಪರೋಕ್ಷನಾಗಿರತಕ್ಕಂತಹ ಬ್ರಹ್ಮನೇ ನನಗೆ ಆಶ್ರಯ ಕೊಡಲಿ ಅಂತ ಬಯಸಿ ಅವರು ಅಗ್ನಿಹೋತ್ರಾದಿಗಳನ್ನು ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಅನೇಕ ಪ್ರಕಾರದ ದಾನ ಕ್ರಿಯೆಗಳನ್ನು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಸ್ವರ್ಗಾದಿ ಫಲವನ್ನು ಬಯಸದೇ ಇದ್ದರೂ ಕೂಡ ಅವರು ಪರಮಾತ್ಮನ ಅನುಗ್ರಹವನ್ನು ಬಯಸ್ತಾರೆ. ತದಿತ್ಯನಭಿಸಂಧಾಯ ಫಲಂ ಅನಭಿಸಂಧಾಯ
ಸ್ವರ್ಗಾದಿ ಫಲಗಳನ್ನು ಬಯಸದೆ ತದಿತಿ, ತತ್ತಂದರೆ ಆ ಪರಮಾತ್ಮ, ತತ್ ಪರಮಾತ್ಮ ಅವನು ವೇದೈಕ ಗಮ್ಯನಾಗಿದ್ದಾನೆ, ಪರೋಕ್ಷನಾಗಿದ್ದಾನೆ. ಹಿಂದೆ ಬಂದ ತತ್ಸದ ಅರ್ಥವನ್ನು ನಾವು ಹಿಂದೆ ಹೇಳಿದ್ದೇವೆ. ತತ್ ಅಂದರೆ ವೇದೈಕ ಗಮ್ಯನಾಗಿದ್ದಾನೆ, ಪರೋಕ್ಷನಾಗಿದ್ದಾನೆ. ವೇದೈಕ ಗಮ್ಯನಾದ್ದರಿಂದಲೇ ಪರೋಕ್ಷನಾಗಿದ್ದಾನೆ. ಅಂತಹ ಬ್ರಹ್ಮನ ಅನುಸಂಧಾನವನ್ನು ಮಾತ್ರ ಇಟ್ಕೊಂಡು ಬೇರೆ ಏನಿಲ್ಲ, ಬೇರೆ ಯಾವ ಫಲವನ್ನು ಬಯಸದೆ ಪರೋಕ್ಷನಾಗಿರ್ತಕ್ಕಂತಹ ಬ್ರಹ್ಮನೇ ನನಗೆ ಆಶ್ರಯ ನೀಡಲಿ ಅಂತ ಬಯಸಿ ಅವರು ಮೋಕ್ಷಾಕಾಂಕ್ಷಿಗಳು ಯಜ್ಞಯಾಗಾದಿ ಯಜ್ಞದಾನ ತಪಸ್ಸು ಮೊದಲಾದ ಕ್ರಿಯೆಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಮೋಕ್ಷಕಾಂಕ್ಷಿಭಿ, ಮೋಕ್ಷವನ್ನು ಬಯಸ್ತಕ್ಕಂಥವರು ಫಲಂ ಅನಭಿಸಂಧಾಯ, ಸ್ವರ್ಗಾದಿ ಫಲವನ್ನು ಬಯಸದೆ ತದಿತಿ ಆ ಪರಮಾತ್ಮ ತತ್ ಅಂದರೆ ವೇದಿಕೆ ಗಮ್ಯನಾಗಿದ್ದಾನೆ, ಆದ್ದರಿಂದ ಪರೋಕ್ಷಭೂತನಾಗಿರತಕ್ಕಂತಹ ಬ್ರಹ್ಮ ಅವನನ್ನು ಅಭಿಸಂಧಾನ ಮಾಡಿಕೊಂಡು ಮಮಾಸ್ಪದಂ ಸ್ಯಾದಿತಿ ಇಚ್ಛನ್, ನನಗೆ ಆಶ್ರಯನಾಗಲಿ, ಆ ಪರಮಾತ್ಮನೇ ನನಗೆ ಆಶ್ರಯನಾಗಲಿ ಎಂಬುದಾಗಿ ಅವರು ಅನುಸಂಧಾನ ಮಾಡಿಕೊಂಡು ಯಜ್ಞ ತಪಕ್ರಿಯಾ, ಯಜ್ಞ ಅಂದರೆ ಅಗ್ನಿಹೋತ್ರಾದಿ ಯಜ್ಞಗಳು, ತಪಕ್ರಿಯಾ ತಪಸ್ಸು, ಯಾವ ತಪಸ್ಸು? ಹಿಂದೆ ಹೇಳ್ತಕ್ಕಂತಹ ಶಾರೀರಿಕವಾದ, ವಾಚಿಕವಾದ, ಮಾನಸಿಕವಾಗಿರತಕ್ಕಂಥ ತಪಸ್ಸು, ಇಂತಹ ಕ್ರಿಯೆಗಳನ್ನು ದಾನಕ್ರಿಯಾಶ್ಚ ವಿವಿಧ ದಾನಕ್ರಿಯೆಗಳನ್ನು ಅವರು ಮೋಕ್ಷಕಾಂಕ್ಷಿಗಳು ಮಾಡ್ತಾರೆ ಅಂತ ಹೇಳಿದ್ದರಿಂದ ಇತ್ಯುಕ್ತ್ಯ, ಈ ಹೇಳಿದ್ದರಿಂದ ವೇದೈಕ ವೇದ್ಯತೆಯ ತತ್ಪದೋಕ್ತ ಬ್ರಹ್ಮೋದ್ದೇಶೇನ ಇತರ ಫಲ ಅನುದ್ದೇಶ ಕ್ರಿಯಮಾಣತ್ವರೂಪ ಧರ್ಮಾಂತರಮಪಿ ಯಜ್ಞಾದೇಹ ಸಾತ್ವಿಕತ್ವಾದಿ ಹೇತುರುಕ್ತೋ ಭವತಿ. ಇಲ್ಲಿ ಹೀಗೆ ಹೇಳಿದ್ರಿಂದ ಇನ್ನೊಂದು ಇಲ್ಲಿ ಸಿದ್ಧವಾಗುತ್ತೆ. ಏನು ಅಂದರೆ ವೇದೈಕ ವೇದ್ಯತೆಯ ತತ್ಪದೋಕ್ತ ಬ್ರಹ್ಮೋದ್ದೇಶೇನ, ಇತರ ಫಲವನ್ನು ಬಯಸದೆ ಬ್ರಹ್ಮನನ್ನು ಮಾತ್ರ ಉದ್ದೇಶವಾಗಿಟ್ಟುಕೊಂಡು ಮಾಡತಕ್ಕಂತಹ ಯಾವುದೇ ಧರ್ಮಗಳಿರಲಿ ಅವುಗಳು ಕೂಡ ಅಂತಹ ಯಜ್ಞಾದಿಗಳು ಅವುಗಳು ಸಾತ್ವಿಕ ಆಗ್ತವೆ. ಸಾತ್ವಿಕ ಆಗಲಿಕ್ಕೆ ಇದು ಹೇತು. ಯಜ್ಞಯಾಗಾದಿಗಳಿಗೆ ಸ್ವರ್ಗಾದಿ ಫಲಗಳಿದೆ. ಸ್ವರ್ಗಾದಿ ಫಲವನ್ನು ಹೇಳ್ತಕ್ಕಂಥ ಯಜ್ಞಯಾಗಾದಿಗಳನ್ನು ಅವರು ಮಾಡಿದರೂ ಕೂಡ ಅದು ಸಾತ್ವಿಕವೇ ಆಗುತ್ತೆ. ಯಜ್ಞಯಾಗಾದಿಗಳು ಸ್ವರ್ಗ ಫಲವನ್ನು ಬಯಸಿ ಮಾಡತಕ್ಕಂತಹ ಯಜ್ಞ ಸಾತ್ವಿಕ ಅಲ್ಲದು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಫಲ ಮಾತ್ರ ಬಯಸ್ತಾರೆ ಅವರು. ಯಾವುದಂದರೆ ಬ್ರಹ್ಮೋದ್ದೇಶೇನ, ವೇದೈಕ ವೇದ್ಯತೆಯ ತತ್ಪದೋಕ್ತ ಬ್ರಹ್ಮೋದ್ದೇಶೇನ, ವೇದೈಕ ವೇದ್ಯನಾದ್ದರಿಂದ ತಚ್ಛಬ್ದವಾಚ್ಯನಾಗಿದ್ದಾನೆ ಪರಮಾತ್ಮ ಬ್ರಹ್ಮ, ಅವನನ್ನು ಉದ್ದೇಶಿಸಿ ಇತರ ಫಲ ಅನುದ್ದೇಶೇನ ಚ, ಇತರ ಫಲವನ್ನು ಬಯಸದೆಯೂ ಮಾಡತಕ್ಕಂತಹ ಕ್ರಿಯಮಾಣತ್ವ ರೂಪ ಧರ್ಮಾಂತರಮಪಿ, ಇತರ ಫಲ ಉದ್ದೇಶ ಇಲ್ಲದೆ ಅವರು ಬ್ರಹ್ಮನನ್ನು ಉದ್ದೇಶವಾಗಿಟ್ಕೊಂಡು ಯಾವುದೇ ಯಜ್ಞಯಾಗಾದಿಗಳನ್ನು ಮಾಡಿದರೂ ಕೂಡ ಅವುಗಳು ಸಾತ್ವಿಕ ಆಗ್ತವೆ ಅಂತ ಸಿದ್ಧವಾಗುತ್ತೆ. ಯಜ್ಞಾದೇಹ ಸಾತ್ವಿಕತ್ವಾದಿ ಹೇತು ಉಕ್ತಃ ಭವತಿ ಹೀಗೆ ಹೇಳಿದ್ರಿಂದ ತದಿತಿ ಬ್ರಹ್ಮ ಉದ್ದೇಶ್ಯ ಯಜ್ಞಾದೇಹ ಕರಣಾಚ್ಚ ಬ್ರಹ್ಮಣಸ್ಥಿತಿ ನಾಮ ಚ ಉಕ್ತಂ ಭವತಿ. ಬ್ರಹ್ಮನಿಗೆ ತತ್ ಅಂದರೆ ಬ್ರಹ್ಮನನ್ನು ಉದ್ದೇಶಿ ಯಜ್ಞಾದಿ ಮಾಡೋದ್ರಿಂದ ಬ್ರಹ್ಮ ಉದ್ದೇಶ ಯಜ್ಞಾಧಿಕರಣಾತ್ ತದಿತಿ ಎಂಬುದರ ಅರ್ಥ ಹೇಳ್ತಾ ಇರೋದು. ಬ್ರಹ್ಮ ಉದ್ದೇಶ ಯಜ್ಞಾದಿ ಕರಣಾಚ್ಚ, ಬ್ರಹ್ಮನನ್ನು ಉದ್ದೇಶಿಸಿ ಯಜ್ಞವನ್ನು ಮಾಡುವುದರಿಂದ ಬ್ರಹ್ಮಣ ತದಿತಿ ನಾಮ ಚ ಇತಿ ಉಕ್ತಂ ಭವತಿ. ಬ್ರಹ್ಮನಿಗೆ ತತ್ವ ಎಂಬ ನಾಮವೂ ಇದೆ ಅಂತಲೂ ಹೇಳಿದಾಗ ಆಗತ್ತೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳ್ತಕ್ಕಂತಹ ವಿಚಾರವನ್ನೇ ಇಲ್ಲಿ ಸ್ಪಷ್ಟಪಡಿಸಿದ್ದು. ಈ ಶ್ಲೋಕದಲ್ಲಿ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ಚ ತಥಾ ಸಚ್ಛಬ್ದಃ ಪಾರ್ಥ ಯುಜ್ಯತೆ. ಓಂಕಾರದ್ದು ಹೇಳಿ ಆಯಿತು.
ತತ್ಶಬ್ದದ ಬಗ್ಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಯಿತು. ಇನ್ನು ಸತ್ಶಬ್ದದ ಬಗ್ಗೆ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಓಂಕಾರ ಪರಮಾತ್ಮ ವಾಚಿಯಾಗಿದೆ ಅಂತ ಹೇಳಿದ ಕೃಷ್ಣ. ಅದಾದ ಮೇಲೆ ಹಿಂದಿನ ಶ್ಲೋಕದಲ್ಲಿ ತತ್ಶಬ್ದವಾಚ್ಯನಾಗಿರತಕ್ಕಂತಹ ಪರಮಾತ್ಮ, ಅಂತಹ ತತ್ಶಬ್ದವಾಚ್ಯನಾಗಿದ್ದಾನೆ. ಯಾಕೆ ಅಂದರೆ ಅವನು ವೇದೈಕ ಗಮ್ಯನಾಗಿದ್ದಾನಾದ್ದರಿಂದ ಅವನು ಪರೋಕ್ಷನಾಗಿದ್ದಾನೆ, ಆದರೆ ತತ್ಶಬ್ದವಾಚ್ಯನಾಗಿದ್ದಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿ, ಇಲ್ಲಿ ಸಚ್ಛಬ್ದ ಪರಮಾತ್ಮನನ್ನು ಹೇಳ್ತಾ ಇದೆ ಎಂಬುದನ್ನು ಹೇಳ್ತಾ ಇದ್ದಾನೆ. ಸದ್ಭಾವೇ ಸಾಧುಭಾವೇ ಚ, ಕೇವಲ ಪರಮಾತ್ಮನ ಮಾತ್ರ ಸತ್ಶಬ್ದ ಹೇಳ್ತಾ ಇಲ್ಲ, ಸದ್ಭಾವ ಸಾಧುಭಾವ, ಸದ್ಭಾವೇ ಸಾಧುಭಾವೇ ಚ ಸದಿತ್ತೇತತ್ ಪ್ರಯುಜ್ಯತೆ. ಸತ್ಶಬ್ದಕ್ಕೆ ಈ ನಿಷ್ಠೆ ಅಂತ ಅರ್ಥ ಇದೆ, ನಿಷ್ಠೆ ಅಂತ. ಆಮೇಲೆ ಶ್ರದ್ಧೆ ಅಂತ ಅರ್ಥ ಇದೆ. ಈಗಾಗಲೇ ಪರಮಾತ್ಮನಿಗೆ ಸತ್ ಎಂಬ ಹೆಸರಿದೆ ಅಂತ ನಾವು ನೋಡಿದ್ದೀವಿ. ಯಾಕೆ ಸತ್ತು ಅಂದರೆ ಸದ್ಗುಣಶಾಲಿಯಾಗಿದ್ದಾನೆ, ಆದ್ದರಿಂದ ಸತ್. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ. ಸತ್ಶಬ್ದವನ್ನು ಸದ್ಭಾವದಲ್ಲಿ ಸಾಧುಭಾವದಲ್ಲಿ ಎರಡೂ ಕಡೆಯಲ್ಲಿ ಸತ್ಶಬ್ದವನ್ನು ಬಳಸ್ತಾರೆ. ಪರಮಾತ್ಮನಿಗೆ ಸತ್ ಎಂಬ ನಾಮ ಇದು ಯಾಕಿದೆ ಅಂದರೆ ಅವನು ಸದ್ಗುಣಶಾಲಿಯಾಗಿದ್ದಾನೆ. ಸಾಧುಗುಣ ಉಪೇತತೆಯ, ಸಾಧುಗುಣ ಉಪೇತತೆಯ ಅವನು ಸಚ್ಶಬ್ದ ವಾಚ್ಯನಾಗಿದ್ದಾನೆ. ಆ ಸಚ್ಶಬ್ದದ ಅರ್ಥ ಯಾವುದು? ಸದ್ಭಾವ ಸಾಧುಭಾವ. ಈ ಸಾಧುಗುಣೋಪೇತತೆಯ ಸಚ್ಶಬ್ದ ಅರ್ಥ ಭಗವಜ್ಞಾನಪೂರ್ವಕತೆಯ ಅನುಷ್ಠಾನಮಪಿ ಸಾತ್ವಿಕ ಹೇತು ಧರ್ಮಾಂತರಂ ಯಜ್ಞಾದೇಹ ಇತಿ ಭಾವೇನ ಸಚ್ಶಬ್ದಾರ್ಥಮಾಹ. ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ರಾಯರು ಕೊಡ್ತಾ ಇದ್ದಾರೆ. ಸಾಧುಗುಣೋಪೇತತೆಯ ಸಚ್ಶಬ್ದಾರ್ಥ ಭಗವಜ್ಞಾನಪೂರ್ವಕತೆಯ ಅನುಷ್ಠಾನಮಪಿ ಕಿಂಚ ಅಲ್ಲದೆ ಸಾಧುಗುಣೋಪೇತತೆಯ ಸಾಧುಗುಣಗಳಿಂದ ಕೂಡಿರುವುದರಿಂದ ಸಚ್ಶಬ್ದಾರ್ಥ ಭಗವಜ್ಞಾನಪೂರ್ವಕತೆಯ ಮಾಡತಕ್ಕಂತಹ ಕರ್ಮ ಒಂದು ಸಾಧುಗುಣದಿಂದ ಕೂಡಿದೆ, ಒಳ್ಳೆಯ ಗುಣದಿಂದ ಕೂಡಿದೆ. ಆದ್ದರಿಂದಲೂ ಅದು ಸಾತ್ವಿಕ ಆಗುತ್ತೆ. ಆಮೇಲೆ ಸಚ್ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ, ಆ ಸಚ್ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮನ ಜ್ಞಾನಪೂರ್ವಕವಾಗಿ ಮಾಡಿದಾಗಲೂ ಅದು ಸಾತ್ವಿಕವಾಗಲಿಕ್ಕೆ ಹೇತುವಾಗುತ್ತೆ. ಸಾಧುಗುಣೋಪೇತತೆಯ ಸಚ್ಶಬ್ದಾರ್ಥ ಭಗವಜ್ಞಾನಪೂರ್ವಕತೆಯ ಅನುಷ್ಠಾನಮಪಿ ಸಾತ್ವಿಕತ್ವ ಹೇತು ಧರ್ಮಾಂತರಂ ಯಜ್ಞಾದೇಹಿತಿ ಭಾವೇನ ಸಚ್ಶಬ್ದಾರ್ಥಮಾಹ. ಪರಮಾತ್ಮ ಸದ್ಗುಣಶಾಲಿಯಾಗಿದ್ದಾನೆ, ಸದ್ಗುಣಗಳಿಂದ ಕೂಡಿದ್ದಾನೆ, ಆದ್ದರಿಂದ ಅವನು ಸಚ್ಶಬ್ದವಾಚ್ಯನಾಗಿದ್ದಾನೆ. ಇಂತಹ ಸಚ್ಶಬ್ದಾರ್ಥ ಏನಿದೆ ಭಗವಂತ, ಆ ಭಗವಂತನ ಜ್ಞಾನಪೂರ್ವಕವಾಗಿ ಅನುಷ್ಠಾನ ಮಾಡುವುದು ಕೂಡ ಸಾತ್ವಿಕ ಎನಿಸಲಿಕ್ಕೆ ಇನ್ನೊಂದು ಕಾರಣ ಎಂಬ ಅಭಿಪ್ರಾಯದಿಂದ ಸಚ್ಶಬ್ದದ ಅರ್ಥ ಏನು ಅದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾನೆ ಅಂತ ಅವತರಣಿಕೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಕಿಂಚ ಸಾಧುಗುಣೋಪೇತತೆಯ ಪರಮಾತ್ಮ ಸದ್ಗುಣಶಾಲಿಯಾಗಿದ್ದಾನೆ, ಸದ್ಗುಣಗಳಿಂದ ಕೂಡಿದ್ದಾನೆ. ಆದ್ದರಿಂದ ಸಚ್ಶಬ್ದಾರ್ಥ ಭಗವಜ್ಞಾನಪೂರ್ವಕತೆಯ ಸಚ್ಶಬ್ದವಾಚ್ಯನಾಗಿರತಕ್ಕಂತಹ ಭಗವಂತನನ್ನು ತಿಳಿದುಕೊಳ್ಳುವ ಮೂಲಕವಾಗಿಯೂ ಈ ಕರ್ಮವನ್ನು ಮಾಡಿದರೂ ಅದು ಅಂತಹ ಯಜ್ಞಾದಿಗಳು ಸಾತ್ವಿಕವಾಗಲಿಕ್ಕೆ ಧರ್ಮಾಂತರಂ ಯಜ್ಞಾದೇಹೇ ಇತಿ ಭಾವೇನ, ಇಂತಹ ಯಜ್ಞಾದಿಗಳು ಸಾತ್ವಿಕವಾಗಲಿಕ್ಕೆ ಇನ್ನೊಂದು ಕಾರಣ ಎನ್ನುವ ಅಭಿಪ್ರಾಯದಿಂದ ಸಚ್ಶಬ್ದಾರ್ಥಮಾಹ ಸಚ್ಶಬ್ದದ ಅರ್ಥವನ್ನು ಇಲ್ಲಿ ಕೃಷ್ಣನೇ ಹೇಳ್ತಾ ಇದ್ದಾನೆ. ಹಿಂದೆ ಅವರು ಹೇಳಲಿಲ್ಲ. ಓಂ ತತ್ ಸತ್ 3 ಶಬ್ದಗಳು ಪರಮಾತ್ಮನ ಹೆಸರು ಅಂತ ಹೇಳಿದ್ದು. ಆ ಓಂ ತತ್ ಸತ್ ಈ 3 ಪರಮಾತ್ಮನ ನಾಮ ಹೇಗೆ ಎಂಬುದನ್ನು ನಾವು ಹಿಂದಿನ 2 ಉಪನ್ಯಾಸದಲ್ಲಿ ನೋಡಿದ್ವಿ. ಆದರೆ ಕೃಷ್ಣ ಎಲ್ಲಿಯೂ ಮುಖತಃ ಹೇಳಲಿಲ್ಲ. ಸಚ್ಶಬ್ದದ ಅರ್ಥ ಏನು, ತಚ್ಶಬ್ದದ ಅರ್ಥ ಏನು ಹೇಳಲಿಲ್ಲ. ಆ ಸಚ್ಶಬ್ದದ ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಅಂತ
ರಾಯರು ಇಲ್ಲಿ ಅವತರಣಿಕೆಯನ್ನು ಕೊಡ್ತಿದ್ದಾರೆ. ಸದ್ಗುಣೋಪೇತತೆಯ ಪರಮಾತ್ಮ ಸದ್ಗುಣಗಳಿಂದ ಕೂಡಿದವನಾದ್ದರಿಂದ ಸಚ್ಶಬ್ದಾರ್ಥ ವಾಚ್ಯನಾಗಿದ್ದಾನೆ. ಅಂತಹ ಸಚ್ಶಬ್ದಾರ್ಥನಾಗಿರತಕ್ಕಂತಹ ಭಗವಂತನ ಜ್ಞಾನಪೂರ್ವಕವಾಗಿ ನಾವು ಏನೇ ಅನುಷ್ಠಾನ ಮಾಡಿದರೂ ಕೂಡ ಅದು ಕೂಡ ಸಾತ್ವಿಕತ್ವ ಹೇತು ಧರ್ಮಾಂತರಂ ಯಜ್ಞಾದೇಹೇ. ಅದು ಕೂಡ ನಾವು ಮಾಡತಕ್ಕಂತಹ ಧರ್ಮ ಯಜ್ಞಯಾಗಾದಿಗಳು ಏನಿವೆ ಅವುಗಳಿಗೆ ಮತ್ತೊಂದು ಅದು ಸಾತ್ವಿಕವಾಗಲಿಕ್ಕೆ ಮತ್ತೊಂದು ಕಾರಣ ಆಗತ್ತೆ ಎಂಬ ಅಭಿಪ್ರಾಯದಿಂದ ಸತ್ಯದ ಅರ್ಥವನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ. ಸತ್ ಎಂಬ ಶಬ್ದವನ್ನು ಎರಡು ಕಡೆ ಪ್ರಯೋಗ ಮಾಡ್ತಾರೆ. ಒಂದು ಸದ್ಭಾವ, ಮತ್ತೊಂದು ಸಾಧುಭಾವ. ಸದ್ಭಾವ ಅಂದ್ರೇನು? ಈ ಹುಟ್ಟುವುದು ಅಂತ ಅರ್ಥ, ಉತ್ಪತ್ತಿ ಅಂತ ಅರ್ಥ ಇದೆ ಸತ್ ಶಬ್ದಕ್ಕೆ. ಆಮೇಲೆ ಸಾಧುಭಾವ ಸದ್ಗುಣಶಾಲಿ ಎಂಬ ಅರ್ಥ ಇದೆ. ಮತ್ತು ಪ್ರಶಸ್ತೆ ಕರ್ಮಣಿಚ, ಪ್ರಶಸ್ತವಾಗಿರತಕ್ಕಂತಹ ಕರ್ಮ. ಪ್ರಶಸ್ತವಾಗಿರತಕ್ಕಂತಹ ಕರ್ಮ ಹೇಳುವಾಗಲೂ ಕೂಡ ನಾವು ಸತ್ಕರ್ಮ ಅಂತ ಹೇಳ್ತೇವೆ. ಸತ್ಕರ್ಮ ಅಂದರೆ ಶುಭಕರ್ಮ ಅಂತ. ಹಾಗೆ ಸತ್ಶಬ್ದವನ್ನು ಮೂರು ಅರ್ಥದಲ್ಲಿ, ಒಂದು ಉತ್ಪತ್ತಿ, ಅಸತಸ್ಸದಜಾಯತ, ಅಸತ್ತಿನಿಂದ ಸತ್ತು ಹುಟ್ಟಿತು ಅಂತ ಹೇಳೋದುಂಟು. ಸತ್ ಅಂದರೆ ಹುಟ್ಟುವಂಥದ್ದು ಅಂತ. ಉತ್ಪತ್ತಿ ಹುಟ್ಟುವುದು ಅಂತ ಅರ್ಥ ಸತ್ಶಬ್ದಕ್ಕೆ ಒಂದು ಅರ್ಥ. ಇನ್ನೊಂದು ಸದ್ಗುಣಶಾಲಿ ಅಂತ ಅರ್ಥ, ಸಾಧುಭಾವ. ಮತ್ತೊಂದು ಪ್ರಶಸ್ತೆ ಕರ್ಮಣಿ, ಪ್ರಶಸ್ತವಾಗಿರತಕ್ಕಂತಹ ಕರ್ಮ, ಶುಭಕರ್ಮ. ಇವುಗಳಲ್ಲಿ ಸತ್ಶಬ್ದವನ್ನು ಪ್ರಯೋಗಿಸ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಕೃಷ್ಣ ಹೇಗೆ ಹೇಳಿದ ಅನ್ನೋದಕ್ಕೆ ಕಾರಣ ಕೊಟ್ಟಿದ್ದು ರಾಯರು. ಸಾಧುಗುಣೋಪೇತತೆಯ ಸಚ್ಶಬ್ದಾರ್ಥ ಭಗವಜ್ಞಾನಪೂರ್ವಕತೆಯ ಅನುಷ್ಠಾನಮಪಿ. ಯಾಕೆ ಇದನ್ನು ಹೇಳಿದ ಅಂದರೆ, ಈ ಸದ್ಗುಣೋಪೇತನಾಗಿರತಕ್ಕ ಪರಮಾತ್ಮ ಸದ್ಗುಣೋಪೇತನಾಗಿದ್ದಾನೆ, ಆದ್ದರಿಂದ ಸಚ್ಶಬ್ದವಾಚ್ಯನಾಗಿದ್ದಾನೆ. ಸದ್ಗುಣೋಪೇತನಾಗಿರುವುದರಿಂದ ಸಚ್ಶಬ್ದವಾಚ್ಯನಾಗಿರತಕ್ಕಂತಹ ಆ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡು ಅವನ ಜ್ಞಾನಪೂರ್ವಕವಾಗಿ ಅನುಷ್ಠಾನ ಮಾಡೋದು. ಜ್ಞಾನಪೂರ್ವಕವಾಗಿ ಅನುಷ್ಠಾನ ಮಾಡಿದಾಗಲೂ, ಅಂತಹ ಯಜ್ಞಾದಿಗಳ ಅನುಷ್ಠಾನ ಮಾಡಿದಾಗಲೂ ಆ ಯಜ್ಞಾದಿಗಳು ಸಾತ್ವಿಕವಾಗ್ತವೆ ಅನ್ನೋದಕ್ಕೆ ಮತ್ತೊಂದು ಹೇತು, ಮತ್ತೊಂದು ಧರ್ಮಾಂತರ. ಅದನ್ನು ಹೇಳಲಿಕ್ಕೋಸ್ಕರವಾಗಿ ಸಚ್ಶಬ್ದಕ್ಕೆ ಈ ಮೂರು ಅರ್ಥ ಇವೆ. ಉತ್ಪತ್ತಿ ಅಂತ ಅರ್ಥ ಇದೆ, ಸದ್ಗುಣಶಾಲಿ ಅಂತ ಅರ್ಥ ಇದೆ, ಮಂಗಳಕಾರ್ಯ ಅಂತ ಅರ್ಥ ಇದೆ. ಮೂರು ಅರ್ಥದಲ್ಲಿ ಸಚ್ಶಬ್ದ ಪ್ರಯೋಗ ಇದೆ. ಆದ್ದರಿಂದ ಇಲ್ಲಿ ಸಚ್ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮ ಯಾಕೆ ಅಂದರೆ ಅವನು ಸದ್ಗುಣೋಪೇತನಾಗಿದ್ದಾನೆ, ಆದ್ದರಿಂದ ಸಚ್ಶಬ್ದವಾಚ್ಯನಾಗಿದ್ದಾನೆ. ಮತ್ತು ಅವನ ಅನುಸಂಧಾನಪೂರ್ವಕವಾಗಿ ಮಾಡತಕ್ಕಂತಹ ಯಾವುದೇ ಕರ್ಮವಿರಲಿ ಅದು ಸತ್ಕರ್ಮ. ಅದು ಅವನ ಅನುಸಂಧಾನಪೂರ್ವಕವಾಗಿ ಮಾಡತಕ್ಕಂತಹ ಕರ್ಮವಾಗಿದ್ದರೆ ಅದು ಯಾವತ್ತೂ ಸತ್ಕರ್ಮ ಆಗತ್ತೆ, ಸಾತ್ವಿಕವಾದ ಕರ್ಮ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಅದು ಪ್ರಶಸ್ತವಾಗಿರತಕ್ಕಂತಹ ಕರ್ಮವೂ ಆಗತ್ತೆ. ಅದನ್ನು ತಿಳಿಸಲಿಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಹೇಳಿದ್ದಾನೆ ಎಂಬುದಾಗಿ ವಿವೃತಿಯಲ್ಲಿ ಇದನ್ನು ವಿವರಿಸ್ತಾ ಇದ್ದಾರೆ. ಯಜ್ಞೇ ತಪಸ್ಸಿ ದಾನೇ ಚ ಸ್ಥಿತಿಸ್ಸೈತಿ ಚೋಚ್ಯತೆ ಕರ್ಮಚೈವ ತದರ್ಥೀಯಂ ಸದಿತ್ಯೇವಾಭಿಜಹ್ಯತೆ. ಸತ್ಶಬ್ದಕ್ಕೆ ಇನ್ನೂ ಅರ್ಥ ವಿವರಿಸ್ತಾ ಇದ್ದಾನೆ. ಯಜ್ಞ ತಪಸ್ಸು ದಾನ, ಯಜ್ಞೇ ದಾನೇ ತಪಸ್ಸಿ ಚ ಸ್ಥಿತಿ. ಯಜ್ಞ ತಪಸ್ಸು ದಾನ ಇವುಗಳ ವಿಷಯದಲ್ಲಿ ಸ್ಥಿತಿ ಅಂದರೆ ನಿಷ್ಠೆ, ಅದು ಕೂಡ ಸಚ್ಶಬ್ದ ವಾಚ್ಯವಾಗಿರುವಂಥದ್ದು ಅಂತ. ಯಜ್ಞೇ ತಪಸ್ಸಿ ದಾನೇ ಚ. ಈ ಪರಮಾತ್ಮನಲ್ಲಿ ಶ್ರದ್ಧೆ ಇಟ್ಟುಕೊಂಡೇ ನಾವು ಯಜ್ಞ ಮಾಡಬೇಕು, ತಪಸ್ಸು ಮಾಡಬೇಕು, ದಾನ ಮಾಡಬೇಕು. ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ವಿಧಿಪೂರ್ವಕವಾಗಿ ಯಜ್ಞ ಮಾಡಿದರೂ, ದಾನ ಮಾಡಿದರೂ, ತಪಸ್ಸು ಮಾಡಿದರು ಅಥವಾ ಯಾವುದೇ ಕ್ರಿಯೆಯನ್ನು ಮಾಡಿದರೂ ಅವುಗಳು ಅಸತ್ಕ್ರಿಯೆ ಅಂತ ಅನಿಸ್ಕೊಳ್ತವೆ, ಸತ್ಕ್ರಿಯೆ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಯಜ್ಞೇ ತಪಸ್ಸಿ ದಾನೇ ಚ ಸ್ಥಿತಿ ಸದಿತ್ಯುಚ್ಯತೆ. ಅವುಗಳಲ್ಲಿ ಸ್ಥಿತಿ ಅಂದರೆ ನಿಷ್ಠೆ,
ಶ್ರದ್ಧೆಯಿಂದ ಇವುಗಳನ್ನು ಮಾಡಿದಾಗಲೇ ಆ ಶ್ರದ್ಧೆ, ಯಜ್ಞದಾನ ತಪಸ್ಸುಗಳಿರ್ತಕ್ಕಂತಹ ನಿಷ್ಠೆ ಉಂಟಲ್ವಾ, ಅದು ಕೂಡ ಸತ್ಶಬ್ದ ವಾಚ್ಯವಾಗಿದೆ. ಕರ್ಮಚೈವ ತದರ್ಥೀಯಂ, ಅಷ್ಟು ಮಾತ್ರ ಅಲ್ಲ, ತದರ್ಥೀಯಂ, ಆ ಪರಮಾತ್ಮನಿಗೋಸ್ಕರವಾಗಿ, ಪರಮಾತ್ಮ ಪ್ರಾಪ್ತಿಗೋಸ್ಕರವಾಗಿ ಮಾಡತಕ್ಕಂತಹ ಕರ್ಮವೂ ಕೂಡ ಅದು ಸತ್ಶಬ್ದ ವಾಚ್ಯ. ಅರ್ಥಾತ್ ಯಜ್ಞದಾನ ತಪಸ್ಸು ಇವುಗಳನ್ನು ಮಾಡಿದ ಮಾತ್ರಕ್ಕೆ ಅದು ಸಾತ್ವಿಕ ಆಗೋದಿಲ್ಲ. ಆ ಯಜ್ಞದಾನ ತಪಸ್ಸುಗಳ ವಿಷಯದಲ್ಲಿ ನಿಷ್ಠೆ ಇರಬೇಕು. ಅದಕ್ಕೋಸ್ಕರವಾಗಿ ಇಲ್ಲಿ ಸತ್ಶಬ್ದವನ್ನು ಹೇಳಿದ್ದು. ಮತ್ತು ತದರ್ಥೀಯಂ ಕರ್ಮಚ, ಅವನಿಗೋಸ್ಕರವಾಗಿ, ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ಮಾಡತಕ್ಕಂತಹ ಕರ್ಮ, ಅದು ಕೂಡ ಸತ್ಶಬ್ದ ವಾಚ್ಯ. ಹಾಗಾದರೆ ಸತ್ಶಬ್ದ ವಾಚ್ಯವಾದ ಯಾವುದು ಅಂದರೆ, ಒಂದು ಸದ್ಭಾವ, ಉತ್ಪತ್ತಿಯನ್ನು ಹೇಳ್ತಾ ಇದೆ, ಮತ್ತೊಂದು ಸಾಧುಭಾವ ಅಂದರೆ ಒಳ್ಳೆಯ ಗುಣಗಳನ್ನು ಕೂಡಿರುವಂಥದ್ದು ಅಂತ ಹೇಳುವಾಗ ಅದಕ್ಕೆ ನಾವು ಸತ್ಶಬ್ದವನ್ನು ಬಳಸ್ತೇವೆ. ಹಾಗೆಯೇ ಪ್ರಶಸ್ತವಾಗಿರತಕ್ಕಂತಹ ಕರ್ಮ, ಅದನ್ನು ಕೂಡ ಸತ್ಶಬ್ದದಿಂದ ಹೇಳ್ತೇವೆ. ಅಷ್ಟು ಮಾತ್ರ ಅಲ್ಲ, ಈ ನಾವು ಮಾಡತಕ್ಕಂತಹ ಯಾವುದೇ ಕ್ರಿಯೆ ಇರಲಿ, ಅವುಗಳಲ್ಲಿ ನಾವಿರತಕ್ಕಂತಹ ಶ್ರದ್ಧೆ, ನಿಷ್ಠೆ, ಅದು ಕೂಡ ಸತ್ಶಬ್ದ ವಾಚ್ಯವಾಗಿದೆ. ಹಾಗೆಯೇ ನಾವು ಭಗವಂತನ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹ ಕರ್ಮ, ಅದು ಕೂಡ ಸತ್ಶಬ್ದ ವಾಚ್ಯವಾಗಿದೆ. ಈಗ ಸತ್ಶಬ್ದಕ್ಕೆ ಒಟ್ಟು 5 ಅರ್ಥಗಳನ್ನು ಹೇಳಿದಾಗಾಯಿತು. ಒಂದು ಸದ್ಭಾವ, ಮತ್ತೊಂದು ಸಾಧುಭಾವ, ಮತ್ತೊಂದು ಪ್ರಶಸ್ತ ಕರ್ಮ, ಆಮೇಲೆ ಈ ಯಜ್ಞದಾನ ತಪಸ್ಸುಗಳಲ್ಲಿ ಇರತಕ್ಕಂತಹ ನಿಷ್ಠೆ, ಮತ್ತು ಭಗವಂತನಿಗೋಸ್ಕರವಾಗಿ, ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ಮಾಡತಕ್ಕಂತಹ ಕರ್ಮ, ಇವಿಷ್ಟು ಸತ್ಶಬ್ದ ವಾಚ್ಯವಾಗಿರುವಂಥದ್ದು ಅಂತ ಈ 5 ರೀತಿಯ ಅರ್ಥಗಳನ್ನು ಕೃಷ್ಣ ಸತ್ಶಬ್ದಕ್ಕೆ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಭಗವನ್ನಿಷ್ಠಾಪೂರಕತ್ವಪಿ ಕರ್ಮಣಃ ಸಾತ್ವಿಕತ್ವ ಹೇತುಭೂತಂ ಧರ್ಮಾಂತರಮಿತಿ ಭಾವೇನ ನಿಷ್ಠಾ ಅಪಿ ತತ್ಶಬ್ದಾರ್ಥ ಇತ್ಯಾಹ. ಈ ಯಾವುದೇ ಕರ್ಮವನ್ನು ಮಾಡುವಾಗಲೂ ಭಗವನ್ನಿಷ್ಠೆಯಿಂದ ಮಾಡಬೇಕು. ಭಗವನ್ನಿಷ್ಠಾಪೂರ್ವಕವಾಗಿ ಕರ್ಮ ಮಾಡಿದಾಗಲೂ ಕೂಡ ಅದು ಸಾತ್ವಿಕವಾಗುತ್ತೆ ಅಂತ, ನಾವು ಮಾಡತಕ್ಕಂತಹ ಕರ್ಮ ಸಾತ್ವಿಕವಾಗಲಿಕ್ಕೆ ಇನ್ನೊಂದು ಕೂಡ ಧರ್ಮ ಇದೆ, ಇನ್ನೊಂದು ಕಾರಣ ಇದೆ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಎಂಬ ಅವತರಣಿಕೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಭಗವನ್ನಿಷ್ಠಾಪೂರ್ವಕತ್ವಮಪಿ ಕರ್ಮಣಃ, ನಾವು ಮಾಡ್ತಕ್ಕಂತಹ ಕರ್ಮವು ಸಾತ್ವಿಕ ಆಗಲಿಕ್ಕೆ, ಸಾತ್ವಿಕ ಹೇತುಭೂತಂ, ನಾವು ಮಾಡತಕ್ಕಂತಹ ಕರ್ಮವು ಸಾತ್ವಿಕ ಹೇತುಭೂತಂ, ಸಾತ್ವಿಕವಾಗಲಿಕ್ಕೆ ಕಾರಣವಾಗಿರತಕ್ಕಂತಹ ಇನ್ನೊಂದು ಧರ್ಮಾಂತರ, ಇನ್ನೊಂದು ಧರ್ಮ ಯಾವುದು ಅಂದರೆ ಭಗವನ್ನಿಷ್ಠಾಪೂರ್ವಕತ್ವಂ. ನಾವು ಯಾವುದೇ ಕರ್ಮವನ್ನು ಮಾಡಲಿ, ಅದು ಭಗವನ್ನಿಷ್ಠಾಪೂರ್ವಕವಾಗಿ ಮಾಡಿದರೆ ಆ ಕರ್ಮ ಅದು ಸಾತ್ವಿಕ ಆಗುತ್ತೆ. ಹೀಗೆ ಸಾತ್ವಿಕವಾಗಲಿಕ್ಕೆ ಕಾರಣ ಒಂದು ಭಗವನ್ನಿಷ್ಠಾಪೂರ್ವಕವಾಗಿ ಮಾಡಿದರೆ ನಾವು ಮಾಡತಕ್ಕಂತಹ ಕರ್ಮ ಅದು ಸಾತ್ವಿಕ ಆಗುತ್ತೆ ಎಂಬ ಅಭಿಪ್ರಾಯದಿಂದ ಆ ನಿಷ್ಠೆ, ಭಗವನ್ನಿಷ್ಠೆ, ಅದು ಕೂಡ ಸತ್ಶಬ್ದ ವಾಚ್ಯವಾಗಿರುವಂಥದ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯಜ್ಞೆ ತಪಸಿ ದಾನೇ ಚ ಅಂತ. ಸ್ಥಿತಿ ಅಂದರೆ ನಿಷ್ಠಾ. ಭಗವಾನ್ ಏಭಿಃ ಅವಶ್ಯಂ ಫಲಂ ಪ್ರಯಚ್ಛತಿ ಇತಿ ಬುದ್ಧಿ ಇತಿ ಯಾವತ್. ಭಗವಂತನೇ ಫಲವನ್ನು ಕೊಡ್ತಾನೆ. ನಾವು ಮಾಡತಕ್ಕಂತಹ ಕರ್ಮಗಳಿಂದ ಭಗವಂತನು ಖಂಡಿತವಾಗಿ ಫಲವನ್ನು ಕೊಡ್ತಾನೆ ಎಂಬ ನಿಷ್ಠೆ ಇರಬೇಕು. ಆ ಬುದ್ಧಿ, ಅದು ನಿಷ್ಠೆ. ಅವಶ್ಯ ಅವನು ಫಲ ಕೊಟ್ಟೇ ಕೊಡ್ತಾನೆ ಎಂಬ ಒಂದು ಅಚಲವಾದ ಶ್ರದ್ಧೆ ಉಂಟಲ್ವ, ಅದು ಒಂದು ಕರ್ಮ ಸಾತ್ವಿಕವಾಗಲಿಕ್ಕೆ ಕಾರಣ ಆಗತ್ತೆ. ಆದ್ದರಿಂದ ನಾವು ಯಾವುದೇ ಕರ್ಮವನ್ನು ಮಾಡೋದು ಕೂಡ ಫಲಂ ಪ್ರಯಚ್ಛತಿ ಇತಿ ಬುದ್ಧಿ. ಅವಶ್ಯಂ ಫಲಂ ಪ್ರಯಚ್ಛತಿ. ಭಗವಾನೇವ ಅವಶ್ಯಂ ಫಲಂ ಪ್ರಯಚ್ಛತಿ. ಪರಮಾತ್ಮ ಖಂಡಿತವಾಗಿಯೂ ಫಲವನ್ನು ಕೊಟ್ಟೇ ಕೊಡ್ತಾನೆ ಎಂಬ ಅಚಲವಾಗಿರತಕ್ಕಂತಹ ಶ್ರದ್ಧೆ, ಅದು ಕೂಡ ನಾವು ಮಾಡತಕ್ಕಂತಹ ಕರ್ಮದ ಸಾತ್ವಿಕತೆಗೆ ಕಾರಣ ಆಗತ್ತೆ ಎಂಬ ಉದ್ದೇಶದಿಂದ ನಿಷ್ಠೆಯೂ ಕೂಡ
ಸಚ್ಛಬ್ದವಾಚ್ಯವಾಗಿದೆ ಅಂತ ಹೇಳಲಿಕ್ಕೆ ಈ ಶ್ಲೋಕ ಹೊರಟಿದೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ರಾಯರು ಹೇಳ್ತಾ ಇದ್ದಾರೆ, ಭಗವಾನೇವ ಪರಮಾತ್ಮನೇ ಅವಶ್ಯಂ ಫಲಂ ಪ್ರಯಚ್ಛಿತಿ, ಅವಶ್ಯವಾಗಿ ಫಲವನ್ನು ಕೊಟ್ಟೇ ಕೊಡ್ತಾನೆ ಅನ್ನೋ ಬುದ್ಧಿ ಉಂಟಲ್ಲ, ಅದು ನಿಷ್ಠೆ. ಆ ನಿಷ್ಠಾಪೂರ್ವಕವಾಗಿ ಮಾಡಬೇಕು. ಆ ನಿಷ್ಠೆಯನ್ನೇ ಇಲ್ಲಿ ಸಚ್ಛಬ್ದದಿಂದ ಹೇಳ್ತಾ ಇರೋದು. ಕಿಂಚ ಭಗವದ್ವಿಷಯತೆಯ ಅನುಷ್ಠಾನಮಪಿ ಧರ್ಮಾಂತರಮಪಿ ಭಾವೇನಾಹ, ಭಗವದ್ವಿಷಯತೆಯ ಅನುಷ್ಠಾನ ಮಾಡತಕ್ಕಂತಹ ಮತ್ತೊಂದು ಭಗವಂತನನ್ನು ಉದ್ದೇಶವನ್ನಾಗಿ, ಭಗವಂತನ ಪ್ರಾಪ್ತಿಯನ್ನೇ ಉದ್ದೇಶವನ್ನಾಗಿ ಇಟ್ಟುಕೊಂಡು ಮಾಡಿದರೆ ನಾವು ಮಾಡತಕ್ಕಂತಹ ಕರ್ಮ ಅದು ಸತ್ಕರ್ಮ ಆಗತ್ತೆ ಅನ್ನುವ ಅಭಿಪ್ರಾಯದಿಂದ ಹೇಳ್ತಿದ್ದಾನೆ. ಕರ್ಮ ಸಹ ಬರೀ ಯಜ್ಞೇದಾನ ತಪಸ್ಸಿ ಯಜ್ಞೇ ತಪಸ್ಸಿ ದಾನೇ ಚ, ಯಜ್ಞ ತಪಸ್ಸು ದಾನ ಇವುಗಳಲ್ಲಿ ಮಾತ್ರ ಅಚಲವಾದ ನಿಷ್ಠೆ ಅಷ್ಟೇ ಅಲ್ಲ, ಕರ್ಮಚೈವ ತದರ್ಥೀಯಂ ಕರ್ಮಚ, ಅವನಿಗೋಸ್ಕರವಾಗಿ ಭಗವದ್ವಿಷಯತೆಯ ನಾವು ಮಾಡತಕ್ಕಂತಹ ಆಚರಣೆ. ಹಾಗಾದರೆ ನಾವು ಮಾಡತಕ್ಕಂತಹ ಕರ್ಮ ಸಾತ್ವಿಕವಾಗಬೇಕಾದ್ರೆ ಅದು ಭಗವದ್ವಿಷಯತೆಯ ಅನುಷ್ಠಾನ ಮಾಡಿದರೂ ಕೂಡ ಸಾತ್ವಿಕ ಆಗುತ್ತೆ. ಅಂದರೆ ಭಗವಂತನನ್ನು ಹೊಂದಬೇಕು, ಭಗವಂತನ ಪ್ರಾಪ್ತಿಯನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ಮಾಡುವಂಥದ್ದು. ತದರ್ಥೀಯಂ, ಪರಮಾತ್ಮ ಉದ್ದೇಶವನ್ನಾಗಿಟ್ಟುಕೊಂಡು ಮಾಡತಕ್ಕಂತಹ ಕರ್ಮ ಆಗಿದ್ದರೆ ಆ ಕರ್ಮವೂ ಕೂಡ ಸಾತ್ವಿಕ ಆಗುತ್ತೆ. ಹೀಗೆ ಭಗವಂತನ ಉದ್ದೇಶಕ್ಕೋಸ್ಕರವಾಗಿ ಮಾಡತಕ್ಕಂತಹ ಕರ್ಮ, ಆಮೇಲೆ ನಾವು ಮಾಡತಕ್ಕಂತಹ ಯಜ್ಞ ದಾನ ತಪಸ್ಸುಗಳಲ್ಲಿ ಒಂದು ನಿಷ್ಠೆ, ಏನು ನಿಷ್ಠೆ? ಪರಮಾತ್ಮ ಫಲವನ್ನು ಕೊಟ್ಟೇ ಕೊಡ್ತಾನೆ ಎಂಬ ನಿಷ್ಠೆಯಿಂದ ಮಾಡುವಾಗಲೂ ಅದು ಸಾತ್ವಿಕ ಆಗುತ್ತೆ. ಹೀಗೆ ನಾವು ಮಾಡತಕ್ಕಂತಹ ಕರ್ಮ ಸಾತ್ವಿಕವಾಗಲಿಕ್ಕೆ ಇವೆಲ್ಲ ಕಾರಣಗಳು ಇವೆ. ತದರ್ಥೀಯಂ ಸಚ್ಛಬ್ದಾರ್ಥ ಭಗವದರ್ಥೀಯಂ. ತದರ್ಥೀಯಂ ಅಂದರೆ ಸಚ್ಛಬ್ದವಾಚನ ಆಗಿರತಕ್ಕಂತಹ ಭಗವಂತನಿಗೋಸ್ಕರವಾಗಿಯೇ ಮಾಡತಕ್ಕಂತಹ ಕರ್ಮ. ಒಟ್ಟು ಏನು ಹೇಳಿದಾಗಾಯಿತು ಅಂದರೆ, ಇವರಿಗೆ ಈ ಹಿಂದೆ ಹೇಳಿದ ಸಾತ್ವಿಕವಾದ ಕರ್ಮ ಯಾವುದು ಅಂತ, ಸಾತ್ವಿಕವಾದ ಕರ್ಮವನ್ನು ಆಚರಿಸುವಾಗ ಈ ಯಾವುದೇ ನಾವು ಸಾತ್ವಿಕವಾದ ಕರ್ಮವನ್ನು ಮಾಡುವಾಗ ಈ ಓಂ ತತ್ಸೈತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಎಂಬ ಶ್ಲೋಕದಿಂದ ನಾವು ಮಾಡತಕ್ಕಂತಹ ಯಾವುದೇ ಕರ್ಮಗಳಾಗಲಿ ಅವುಗಳು ಏನು ಓಂಕಾರಪೂರ್ವಕವಾಗಿರಬೇಕು. ಮತ್ತು ಓಂಕಾರ, ತತ್ಶಬ್ದ, ಸತ್ಶಬ್ದ ಮೂರು ಕೂಡ ಪರಮಾತ್ಮನನ್ನು ಹೇಳ್ತಾ ಇವೆ. ಆದ್ದರಿಂದ ಈ ನಾವು ಯಾವುದೇ ಕರ್ಮವನ್ನು ಮಾಡುವಾಗಲೂ ಕೂಡ ಅದು ಸಾತ್ವಿಕ ಆಗಲಿಕ್ಕೆ ಸಾಧ್ಯ ಇದೆ. ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂತಹ ಕರ್ಮ, ಯಜ್ಞ ತಪಸ್ಸು ದಾನ ಇವೆಲ್ಲ ಸಾತ್ವಿಕವಾಗಿರತಕ್ಕಂತಹ ಅಂತ ಹೇಳಿ ಆಯಿತು. ಯಜ್ಞ ದಾನ ತಪಸ್ಸು, ಯಾವುದು ಸಾತ್ವಿಕವಾದ ಯಜ್ಞ, ಯಾವ ಸಾತ್ವಿಕ ತಪಸ್ಸು, ಯಾವ ಸಾತ್ವಿಕ ದಾನ, ಯಾವುದು ರಾಜಸ, ಯಾವ ತಾಮಸ, ಅದೆಲ್ಲವನ್ನು ಕೂಡ ಹೇಳಿ ಒಂದು ಸರ್ವಸಾಧಾರಣವಾಗಿ ಎಲ್ಲವೂ ನಾವು ಮಾಡತಕ್ಕಂತಹ ಎಲ್ಲ ಕರ್ಮಗಳಿಗೂ ಸಾತ್ವಿಕ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಅವನು ಇಷ್ಟು ವಿಚಾರಗಳನ್ನ ಹೇಳಿದ್ದು. ಹಿಂದೆ ಸಾತ್ವಿಕ, ರಾಜಸ, ತಾಮಸ ಅಂತ ವಿಭಾಗ ಮಾಡಿ ಹೇಳಿ ಆಯಿತು. ಅದನ್ನೇ ಅಲ್ಲಿ ಏನು ಹೇಳಿದ್ದು? ಅಸಾಧಾರಣ, ಇಲ್ಲಿ ಓಂ ತತ್ಸೈತಿ ನಿರ್ದೇಶ ಎಂಬಲ್ಲಿ ಫಲಾಪೇಕ್ಷೆ ಇಲ್ಲದೆ ಮಾಡತಕ್ಕಂತಹ ಕರ್ಮ ಸಾತ್ವಿಕ ಕರ್ಮ ಅಂತ ಹಿಂದೆ ಹೇಳಿದ್ದು. ಯಜ್ಞ ದಾನ ತಪಸ್ಸು ಅವು ಅಸಾಧಾರಣ ಧರ್ಮಗಳು. ಅಲ್ಲಿ ಹೇಳ್ತಕ್ಕಂತಹ ಯಾವುದು ಸಾತ್ವಿಕವಾಗಿರತಕ್ಕಂತಹ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡಬೇಕು, ದಾನ ಮಾಡಬೇಕಷ್ಟೇ, ಕರ್ತವ್ಯ ಭಾವನೆಯಿಂದ ಮಾಡಬೇಕು, ಉಪಕಾರ ಅಪೇಕ್ಷಿಸದೇ ಮಾಡಬೇಕು, ಮತ್ತು ದೇಶಕಾಲ ಪಾತ್ರಗಳನ್ನು ಅರಿತು ಮಾಡಬೇಕು, ಅದು ಸಾತ್ವಿಕವಾಗಿರತಕ್ಕಂತಹ ದಾನ ಅಂತ ಹೇಳಿದ.
ಅವೆಲ್ಲ ಅಸಾಧಾರಣ ಧರ್ಮಗಳು. ಈ ಅಸಾಧಾರಣ ಧರ್ಮಗಳು ನಾವು ಮಾಡತಕ್ಕಂತಹ ಕರ್ಮ ಸಾತ್ವಿಕ ಅಂತ ಅನಿಸ್ಬೇಕಾದ್ರೆ ಅಸಾಧಾರಣವಾಗಿರತಕ್ಕಂತಹ ಧರ್ಮಗಳು ಯಾವುದ್ಯಾವುದು ಅದನ್ನು ಹೇಳಿ ಆಯಿತು. ಅಸಾಧಾರಣ ಧರ್ಮವನ್ನು ಹೇಳಿ ಆಮೇಲೆ ಸಾಧಾರಣವಾಗಿ ಸರ್ವಸಾಧಾರಣವಾಗಿರತಕ್ಕಂತಹ ಪ್ರತಿಯೊಬ್ಬರು ಎಲ್ಲರೂ ಆಚರಿಸಬಹುದಾಗಿರತಕ್ಕಂತಹ ಕರ್ಮಾಚರಣೆಗಳು ಸಾತ್ವಿಕ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಈ ಮುಂದಿನ 23ನೇ ಶ್ಲೋಕದಿಂದ ಹೇಳ್ತಾ ಬಂದ. ಓಂ ತತ್ಸತಿ ನಿರ್ದೇಶ ತ್ರಿವಿಧ ಬ್ರಹ್ಮಣ ಸ್ಮೃತ ಅಂತ. ಓಂ ತತ್ತು ಸತ್ತು 3 ಪರಮಾತ್ಮನ ಹೇಳ್ತಕ್ಕಂತಹ ನಾಮಗಳಾಗಿವೆ. ಅಂತಹ ಓಂಕಾರ ಉಚ್ಚಾರಪೂರ್ವಕವಾಗಿ ಮತ್ತು ತತ್ ಸತ್ ಓಂಕಾರ ಶಬ್ದವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮ. ಆದ್ದರಿಂದ ಅಂತಹ ಪರಮಾತ್ಮನ ಧೀಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಕರ್ಮಗಳನ್ನು ಆಚರಿಸಬೇಕು. ಆಮೇಲೆ ತತ್ ಪರಮಾತ್ಮ ಅವನು ವೇದೈಕ ಗಮ್ಯನಾಗಿದ್ದಾನೆ, ಅವನು ಪರೋಕ್ಷನಾಗಿದ್ದಾನೆ. ಈ ಒಂದು ತಿಳುವಳಿಕೆಯನ್ನು ಹೊಂದಿದವರಾಗಿ ನಾವು ಕರ್ಮವನ್ನು ಆಚರಿಸಬೇಕು. ಮತ್ತು ನಾವು ಮಾಡತಕ್ಕಂತಹ ಈ ಕರ್ಮಗಳೇನಿವೆ ಅವುಗಳನ್ನು ಓಂಕಾರ ಉಚ್ಚಾರಪೂರ್ವಕವಾಗಿ ಆಚರಿಸಬೇಕು. ಮತ್ತು ಓಂಕಾರ ಶಬ್ದವಾಚ್ಯನಾಗಿರ್ತಕ್ಕಂತಹ ಪರಮಾತ್ಮನ ಉದ್ದೇಶಿಸಿಕೊಂಡೇ ನಾವು ಮಾಡಬೇಕು. ಆಗ ಅದು ಸತ್ಕರ್ಮ ಆಗತ್ತೆ, ಅದು ಕೂಡ ಸಾತ್ವಿಕರ್ಮ ಆಗತ್ತೆ ಅಂತ ಹೇಳಿದ. ಆಮೇಲೆ ಇನ್ನೂ ಕೆಲವು ಸಾಧಾರಣವಾದ ಕಾರಣಗಳನ್ನು ಏನು ನಾವು ಮಾಡತಕ್ಕಂತಹ ಕರ್ಮ ಅದು ಭಗವಂತನ ಉದ್ದೇಶವಾಗಿಯೇ ಮಾಡಬೇಕು. ನಾವು ಫಲವನ್ನು ಬಯಸದೇ ಇರಲಿ, ಆ ಫಲವನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ ಎಂಬುದಾಗಿ ನಾವು ಮಾಡತಕ್ಕಂತಹ ಕ್ರಿಯೆಗಳಲ್ಲಿ ಯಜ್ಞದಾನ ತಪೋಮತಸ್ಥ ಕ್ರಿಯೆಗಳಲ್ಲಿ ನಮಗೆ ನಿಷ್ಠೆ ಅಂದರೆ ಅಚಲವಾದ ಶ್ರದ್ಧೆ ಇರಬೇಕು. ಆ ಅಚಲವಾದ ಶ್ರದ್ಧೆಯು ಕೂಡ ನಾವು ಮಾಡತಕ್ಕಂತಹ ಕರ್ಮಕ್ಕೆ ಅದು ನಮ್ಮ ಕರ್ಮ ಸಾತ್ವಿಕವಾಗಲಿಕ್ಕೆ ಕಾರಣ ಆಗತ್ತೆ. ಅಷ್ಟು ಮಾತ್ರ ಅಲ್ಲ, ಕರ್ಮಚ ತದರ್ಥೀಯಂ, ಅವನ ಉದ್ದೇಶ ಅವನನ್ನು ಹೊಂದಲಿಕ್ಕೋಸ್ಕರವಾಗಿಯೇ ನಾವು ಕರ್ಮಾಚರಣೆ ಮಾಡುವಂಥದ್ದಾಗಬೇಕು. ಹಾಗಾದಾಗ ಅದು ಸಾತ್ವಿಕವಾಗತ್ತೆ ಅಂತ. ಹೀಗೆ ಸರ್ವಸಾಧಾರಣವಾಗಿ ಎಲ್ಲರೂ ಮಾಡಬಹುದಾಗಿರತಕ್ಕಂತಹ ಕರ್ಮಾಚರಣೆ ಸಾತ್ವಿಕ ಆಗಲಿಕ್ಕೆ ಏನೇನು ಕಾರಣಗಳಿವೆ? ಅಸಾಧಾರಣ ಕಾರಣಗಳು, ಅಸಾಧಾರಣ ಧರ್ಮಗಳು, ಸಾಧಾರಣ ಧರ್ಮಗಳು, ಇವೆರಡನ್ನು ಕೂಡ ಈ 4 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿ ಇದೆಲ್ಲ ಸಾತ್ವಿಕ ಕರ್ಮ ಆಗುತ್ತದೆ. ಇನ್ನು ಇವೆಲ್ಲ ಸತ್ಕರ್ಮ, ಬರೀ ಅಲ್ಲಿ ಹೇಳಿದ್ದು ಮಾತ್ರ ಸತ್ಕರ್ಮ ಅಲ್ಲ. ಸಾತ್ವಿಕ ರಾಜಸ ತಾಮಸ ಅಂತ ವಿಭಾಗ ಮಾಡುವ ಸಂದರ್ಭ ಹೇಳುವಂಥದ್ದು ಮಾತ್ರ ಸತ್ಕರ್ಮ ಅಲ್ಲ. ಅಂತಹ ಕರ್ಮಗಳನ್ನು ಆಚರಿಸುವಾಗ ಈ ಅನುಸಂಧಾನ ಇರಬೇಕು. ಯಾವುದನ್ನೂ ನಾವು ಮಾಡುವಾಗಲೂ ಕೂಡ ಓಂಕಾರ ಉಚ್ಚಾರಪೂರ್ವಕವಾಗಿ ಮಾಡಬೇಕು. ಓಂಕಾರ ಶಬ್ದವಾಚ್ಯನಾಗಿರತಕ್ಕಂತಹ ಪರಮಾತ್ಮನ ಅನುಸಂಧಾನಪೂರ್ವಕವಾಗಿ ಮಾಡಬೇಕು. ಅವನನ್ನು ಹೊಂದಬೇಕೆಂಬ ಉದ್ದೇಶದಿಂದಲೇ ಮಾಡಬೇಕು. ಅವನು ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ಆದ್ದರಿಂದ ಅವನು ವೇದೈಕ ಸಮಧಿಗಮ್ಯನಾಗಿದ್ದಾನೆ, ಪರೋಕ್ಷನಾಗಿದ್ದಾನೆ. ಅಂಥವನನ್ನು ಉದ್ದೇಶವನ್ನಾಗಿ ಇಟ್ಟುಕೊಂಡು ಮಾಡಬೇಕು. ಮತ್ತು ನಾವು ಮಾಡತಕ್ಕಂಥ ಯಾವುದೇ ಕರ್ಮ ಇರಲಿ ಅದಕ್ಕೆ ಪರಮಾತ್ಮ ಫಲವನ್ನು ಕೊಟ್ಟೇ ಕೊಡ್ತಾನೆ ಎಂಬ ಅಚಲ ಶ್ರದ್ಧೆಯಿಂದ ಮಾಡಬೇಕು. ಮತ್ತು ಪರಮಾತ್ಮನಿಗೋಸ್ಕರವಾಗಿ ನಾವು ಈ ಕರ್ಮವನ್ನು ಮಾಡಬೇಕು. ಇವೆಲ್ಲ ಅನುಸಂಧಾನಗಳಿದ್ದರೆ ಅದು ಸತ್ಕರ್ಮ ಆಗುತ್ತೆ. ಅಸತ್ಕರ್ಮ ಯಾವುದು? ಹಾಗಾದರೆ ಇವೆಲ್ಲ ಸತ್ಕರ್ಮಗಳು. ಅಸತ್ಕರ್ಮ ಯಾವುದು ಅಂತಂದರೆ ಸತ್ಕರ್ಮ ಅಸತ್ಕರ್ಮ ಹಿಂದೆ ಸತ್ವ ರಜಸ್ಸು ತಮಸ್ಸು ಸಾತ್ವಿಕ ರಾಜಸ ತಾಮಸ್ ಅಂತ ವರ್ಗೀಕರಣ ಮಾಡಿ ಹೇಳಿದ್ದು. ಈ ಕೊನೆಯಲ್ಲಿ ಹೇಳಿದ್ದು ಸಾತ್ವಿಕ ಕರ್ಮ ಯಾವುದು, ಸತ್ಕರ್ಮ ಯಾವುದು, ಅಸತ್ಕರ್ಮ ಯಾವುದು ಅಂತ. ಈ 3 ಶ್ಲೋಕಗಳಲ್ಲಿ ಸತ್ಕರ್ಮವನ್ನು ಹೇಳಿದ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತು ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ತತ್ಶಬ್ದ ಪಾರ್ಥ ಯುಜ್ಯತೆ. ಆ ಶ್ಲೋಕದಲ್ಲಿ ಯಜ್ಞೇ ತಪಸ್ಸಿದಾನೇ ಚ, ಈ 2 ಶ್ಲೋಕಗಳಲ್ಲಿ ಸತ್ಕರ್ಮ ಯಾವುದು ಅಂತ ಹೇಳಿದ. ಹಿಂದಿನ ಶ್ಲೋಕಗಳಲ್ಲಿ ಯಾವುದು ಸಾತ್ವಿಕ, ಯಾವುದು ರಾಜಸ, ಯಾವುದು ತಾಮಸ ಅಂತ ಹೇಳಿದ. ಕೊನೆಯಲ್ಲಿ ಈ ಅಧ್ಯಾಯದ ಕೊನೆಯಲ್ಲಿ ಉಪಸಂಹಾರ ಮಾಡ್ತಾ ಯಾವುದು ಸತ್ಕರ್ಮ ಯಾವುದು ಅಸತ್ಕರ್ಮ ಅದನ್ನು ಇಲ್ಲಿ ಕೊನೆಯಲ್ಲಿ ಹೇಳ್ತಾ ಬಂದ. ಸತ್ಕರ್ಮ ಯಾವುದು ಅಂತ ಈ 2 ಶ್ಲೋಕಗಳಲ್ಲಿ ಹೇಳಿದ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತಿ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥ ಯುಜ್ಯತೆ. ಈ ಶ್ಲೋಕದಲ್ಲಿ
ಹಾಗೂ ಯಜ್ಞೇ ತಪಸ್ಸಿ ದಾನೇ ಚ ಸ್ಥಿತಿ ಸದಿತ್ಯುಚ್ಯತೆ ಕರ್ಮಚೈವ ತದರ್ಥಿಯಂ ಸದಿತ್ಯೇವಾಭಿಧೀಯತೆ. ಈ ಎರಡು ಶ್ಲೋಕಗಳಲ್ಲಿ ಸತ್ಕರ್ಮ ಅಂದರೆ ಯಾವುದು ಅದನ್ನು ಹೇಳಿ, ಇನ್ನು ಅಸತ್ಕರ್ಮ ಯಾವುದು ಅಂತ ಹೇಳ್ತಾ ಈ ಅಧ್ಯಾಯವನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ಅಶ್ರದ್ಧೆಯ, ಶ್ರದ್ಧೆಯಿಲ್ಲದೆ ಮಾಡಿದಂತಹ, ಶ್ರದ್ಧೆಯಿಲ್ಲದೆ ಪರಮಾತ್ಮ ಫಲವನ್ನು ಕೊಟ್ಟೇ ಕೊಡ್ತಾನೆ ಅನ್ನುವ ಅಚಲ ಶ್ರದ್ಧೆ ಇಲ್ಲ, ಮತ್ತು ಭಕ್ತಿ ಇಲ್ಲ, ಇದಿಲ್ಲದೆ ಮಾಡಿದಂತಹ ಹುತಂ ದತ್ತಂ ತಪ್ತಂ, ಹುತಂ ಹೋಮ ಮಾಡಿದ್ದು, ದತ್ತಂ ದಾನ ಮಾಡಿದ್ದು, ತಪ್ತಂ ತಪಸ್ಸು ಮಾಡಿದ್ದು, ಇದೆಲ್ಲವೂ ಕೂಡ, ಇದು ಯಾವುದ್ಯಾವುದಿದೆಯೋ ಅದೆಲ್ಲವೂ ಕೂಡ ಅಸದಿತ್ಯುಚ್ಯತೆ, ಅದೆಲ್ಲವೂ ಅಸತ್ಕರ್ಮ ಅಂತ ಅನಿಸುತ್ತೆ. ಭಕ್ತಿ ಇಲ್ಲದೆ ಶ್ರದ್ಧೆ ಇಲ್ಲದೆ ಮಾಡಿದಂತಹ ಹುತಂ ದತ್ತಂ ತಪ್ತಂ, ಹೋಮಿಸಿರುವಂಥದ್ದು ಅಂದರೆ ಹೋಮ ದಾನ ತಪಸ್ಸು ಮುಂತಾದ ಎಲ್ಲ ಕೃತಂ ಯತ್ ಮಾಡಲ್ಪಟ್ಟಂತಹ ಯಾವುದ್ಯಾವುದು ಕರ್ಮಗಳಿದೆಯೋ ಅದೆಲ್ಲವೂ ಕೂಡ ಅಸದಿತ್ಯುಚ್ಯತೆ, ಅಸತ್ ಎಂಬುದಾಗಿ ಅಂದರೆ ಅಸತ್ಕರ್ಮ ಅಂತ ಅನಿಸ್ಕೊಳ್ತದೆ. ಆದ್ದರಿಂದ ಆದ್ದರಿಂದ ಹಾಗೆ ಮಾಡಿದರೆ ಆಗತ್ತೆ, ತತ್ಪ್ರೇತ್ಯ ನೋ ಇಹ, ಅದನ್ನು ಮಾಡೋದ್ರಿಂದ ಇಹ ನೋ, ಪ್ರೇತ್ಯ ನೋ. ಇಹ ನೋ ಅಂದರೆ ಇಲ್ಲಿಯೂ ಇಲ್ಲ, ಇಲ್ಲಿಯೂ ಫಲ ಇಲ್ಲ, ಈ ಸಂಸಾರದಲ್ಲಿಯೂ ಫಲ ಇಲ್ಲ. ಶ್ರದ್ಧೆ ಇಲ್ಲದೆ ಮಾಡಿದರೆ ಅದಕ್ಕೆ ಏನು ಫಲಾಪೇಕ್ಷೆಯಿಂದ ಮಾಡಿರ್ತೀರಿ, ಆ ಫಲವೂ ಇಲ್ಲ. ಪ್ರೇತ್ಯ ಮರಣದ ನಂತರವೂ ಕೂಡ ನೋ, ಅಲ್ಲಿ ಕೂಡ ಫಲ ಇಲ್ಲ, ಇಲ್ಲಿಯೂ ಫಲ ಇಲ್ಲ, ಅಲ್ಲೂ ಫಲ ಇಲ್ಲ. ಶ್ರದ್ಧೆ ಇಲ್ಲದೆ ಮಾಡಿದರೆ, ಶ್ರದ್ಧೆಯಿಂದ ಮಾಡಿದರೆ ನೀವು ಫಲಾಭಿಸಂಧಾನವನ್ನು ಇಟ್ಟುಕೊಂಡು ಮಾಡಿದರೆ ಅದರ ಫಲ ಸಿಗ್ತದೆ. ಫಲಾಭಿಸಂಧಾನ ಇಲ್ಲದೆ ಪರಮಾತ್ಮ ಪ್ರೀತ್ಯರ್ಥವಾಗಿ ಮಾಡಿದರೆ ಪಾರತ್ರಿಕವಾಗಿರತಕ್ಕಂಥ ಫಲ ಸಿಗ್ತದೆ. ಶ್ರದ್ಧೆ ಇಲ್ಲದೆ ಮಾಡಿದರೆ ಐಹಿಕವೂ ಇಲ್ಲ, ಪಾರತ್ರಿಕವೂ ಇಲ್ಲ. ಅದನ್ನೇ ನಚ ತತ್ಪ್ರೇತ್ಯ ನೋ ಹಿಹ, ಅಂತಹ ಅಸತ್ಕರ್ಮವನ್ನು ಮಾಡಿದರೆ ಇಹ ನೋ ಪ್ರೇತ್ಯ ಚ ನೋ, ಅಂತಹ ಕರ್ಮವನ್ನು ಮಾಡಿದರೆ ಈ ಲೋಕದಲ್ಲಿಯೂ ಫಲ ಇಲ್ಲ, ಪರಲೋಕದಲ್ಲಿಯೂ ಫಲ ಇಲ್ಲ. ಅಂಥದ್ದು ಅಸತ್ಕರ್ಮ. ಯಜ್ಞಾದೇಹೇ ಸಾತ್ವಿಕತ್ವ ಹೇತುಭೂತ ಧರ್ಮಾನ್ ಉಕ್ತ, ಯಜ್ಞ ದಾನ ತಪಸ್ಸು ಮೊದಲಾದವುಗಳಿಗೆ ಸಾತ್ವಿಕವಾಗಲಿಕ್ಕೆ ಏನು ಕಾರಣ ಅದೆಲ್ಲವನ್ನು ಆ ಧರ್ಮಗಳನ್ನು ಹಿಂದೆ ಹೇಳಿ, ತದ ಅನ್ಯಥಾತ್ವೇ ಆ ಸಾತ್ವಿಕವಾಗಲಿಕ್ಕೆ ಏನು ಕಾರಣಗಳಿವೆ, ಆ ಕಾರಣಗಳಿಲ್ಲದೆ ಮಾಡಿದರೆ ತದನ್ಯಥಾತ್ವೇ, ಹಾಗೆ ಮಾಡದೆ ಹೋದರೆ ಅದಕ್ಕೇನು ಕಾರಣ, ಅದು ಸತ್ಕರ್ಮ ಆಗದೆ ಇರಲಿಕ್ಕೆ ಏನು ಕಾರಣ, ಅನ್ಯಥಾತ್ವೇ ಅನ್ಯಥಾ ರೀತಿಯಲ್ಲಿ ಆಗಲಿಕ್ಕೆ ಇರ್ತಕ್ಕಂಥ ಕಾರಣ ಯಾವುದು ಅದನ್ನು ಹೇಳ್ತಾ ಇದ್ದಾನೆ. ಅಶ್ರದ್ಧೆಯ ಇತಿ ಭಗವತ್ ಶ್ರದ್ಧಾಭಾವೇನ, ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ ಅದನ್ನು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಹುತಮಿತ್ಯಾದವು ಶಾಸ್ತ್ರಾನುಸಾರೇಣ ಯೋಜ್ಯಂ, ಹುತಂ ಅನ್ನೋದ್ರೆ ಶಾಸ್ತ್ರಾನುಸಾರೇಣ ಹುತಂ ಅಂತ ಇಟ್ಕೊಳ್ಬೇಕು, ಶಾಸ್ತ್ರೋಕ್ತ ರೀತ್ಯ ಹೋಮ ಮಾಡಿದ್ದು ಅಂತ ಅರ್ಥ. ಭಗವತ್ಶ್ರದ್ಧಾಂಬಿನ, ಭಗವತ್ಶ್ರದ್ಧೆ ಇಲ್ಲದೆ ಶಾಸ್ತ್ರಾನುಸಾರೇಣ ಅನುಷ್ಠಿತಮಪಿ, ಭಗವತ್ ಶ್ರದ್ಧೆ ಇಲ್ಲದೆ ಶಾಸ್ತ್ರಾನುಸಾರವಾಗಿಯೂ ಮಾಡಿದ್ದರೂ ಸಹ ಹೋಮಾದಿಗಳು ಅದು ಕೂಡ ಅಸದೇವ ಉಚ್ಯತೆ. ತತ್ಪ್ರೇತ್ಯ ನಚ ಇಹ ನೋ ಇಹ ಚ ನೋ ಅಂದರೆ ಐಹಿಕ ಆಮುಷ್ಮಿಕ ಪುಮರ್ಥಪ್ರದಂ ನ ಇತ್ಯರ್ಥ. ತತ್ಪ್ರೇತ್ಯ ಆ ರೀತಿಯಲ್ಲಿ ಮಾಡಿದರೆ ಏನಿಲ್ಲ, ಆ ಕರ್ಮಕ್ಕೆ ಫಲವೇ ಇಲ್ಲ. ಪ್ರೇತ್ಯ ನಚ ಇಹ ಚ ನೋ, ಪ್ರೇತ್ಯ ಮರಣ ಆದಮೇಲೆಯೂ ಕೂಡ ಫಲ ಇಲ್ಲ, ಇಹ ಈ ಲೋಕದಲ್ಲಿ ಫಲ ಇಲ್ಲ. ಐಹಿಕ ಆಮುಷ್ಮಿಕ ಉಮರ್ಥಪ್ರದಂ ನ ಇತ್ಯರ್ಥ. ಐಹಿಕ ಆಮುಷ್ಮಿಕ ಎರಡೂ ಫಲಗಳು ಇಲ್ಲ ಅಂತ ಅರ್ಥ. ಆದ್ದರಿಂದ ಭಗವತ್ಶ್ರದ್ಧಾ ಭಕ್ತ್ಯಾದಿ ಪೂರಕಮೇವ ಅನುಷ್ಠಿತ ಹೋಮಾದೀನಿ ಇಹಾಮುತ್ರ ಫಲಪ್ರದಾನಿ ಇದು ಶ್ರದ್ಧೆಯವ ಪ್ರಯೋಜಿಕ ಸೈವ ತ್ರಿವಿಧಾ ಭವತಿ. ಆದ್ದರಿಂದ ಭಗವತ್ಶ್ರದ್ಧಾ ಭಕ್ತ್ಯಾದಿ ಪೂರಕವಾಗಿಯೇ ಅನುಷ್ಠಾನ ಮಾಡತಕ್ಕಂತಹ ಏನು ಹೋಮಾದಿಗಳಿವೆ ಅವುಗಳು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಫಲಗಳನ್ನು ಕೊಡಬೇಕು ಅಂತಾದರೆ ಶ್ರದ್ಧಾ ಏವ ಪ್ರಯೋಜಿಕ, ಶ್ರದ್ಧೆಯೇ ಪ್ರಯೋಜಕ. ಶ್ರದ್ಧೆ ಇದ್ದರೆ ಮಾತ್ರ ಅವುಗಳು
ಫಲವನ್ನು ಕೊಡುವಂಥದ್ದು. ಆದ್ದರಿಂದ ಈ ಶ್ರದ್ಧೆ ತ್ರಿವಿಧವಾಗಿರತಕ್ಕಂತಹ ಶ್ರದ್ಧೆ, ಸಾತ್ವಿಕ ಶ್ರದ್ಧೆ ಆರಂಭದಲ್ಲಿ ಹೇಳಿದ್ದು, ಆರಂಭದಲ್ಲಿ ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಅಂತ ಆರಂಭದಲ್ಲಿ ತ್ರಿವಿಧಾ ಭವತಿ ಶ್ರದ್ಧಾ. ಈ ಶ್ರದ್ಧಾ 3 ರೀತಿಯಾಗಿರ್ತಕ್ಕಂತಹ ಶ್ರದ್ಧಾ. ಅಂತಹ ಶ್ರದ್ಧೆ ಇತ್ಯಾದಿನ ಪ್ರಾಧಾನ್ಯನ ಉಕ್ತ ಇತಿ ಭಾವ. ಅದರಿಂದ ಶ್ರದ್ಧಾತ್ರಯ ವಿಭಾಗ, ಈ ಯಾವುದೇ ಕರ್ಮಗಳನ್ನು ಇಲ್ಲಿ ವಿಭಾಗ ಮಾಡಿ ಹೇಳಿದ್ದಾನೆ, ಸಾತ್ವಿಕ, ರಾಜಸ, ತಾಮಸ ಅಂತ. ಆ ಎಲ್ಲ ಕರ್ಮಗಳು ಸಾತ್ವಿಕ ಆಗಬೇಕಾದ್ರೆ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲ ಅಂತಾದರೆ ಅದು ಅಸತ್ಕರ್ಮ ಆಗತ್ತೆ. ಆದ್ದರಿಂದ ಈ ಶ್ರದ್ಧೆಯೇ ತ್ರಿವಿಧಾ ಭವತಿ ಶ್ರದ್ಧಾ ಇತ್ಯಾದಿನ, ತ್ರಿವಿಧಾ ಭವತಿ ಶ್ರದ್ಧಾ ಇತ್ಯಾದಿನ ಪ್ರಾಧಾನ್ಯೇನ ಉಕ್ತ ಇತಿ ಭಾವ. ಆದ್ದರಿಂದ ಯಾವುದೇ ಕರ್ಮ ಅದು ಸಾತ್ವಿಕ, ರಾಜಸ, ತಾಮಸ ಆಗಬೇಕಾದರೆ ಅವುಗಳಲ್ಲಿರ್ತಕ್ಕಂತಹ ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಅದು ಮುಖ್ಯ. ಆದ್ದರಿಂದ ಆ ಶ್ರದ್ಧೆಯೇ ಪ್ರಧಾನ. ಆದ್ದರಿಂದ ಅಂತಹ ಒಂದು ಶ್ರದ್ಧೆ ಇಲ್ಲದೆ ಹೋದರೆ ವಸ್ತುಸಸ್ತು ಶ್ರದ್ಧಾಭಾವೇ ಶಾಸ್ತ್ರಾನುಸಾರಿತ್ವ ಇತಿ ಉಜ್ಜಂ. ವಾಸ್ತವಿಕವಾಗಿ ಶ್ರದ್ಧೆ ಇಲ್ಲ ಅಂತ ಶಾಸ್ತ್ರಾನುಸಾರಿ ಆಗೋದಿಲ್ಲ. ಶ್ರದ್ಧೆ ಇರಲೇಬೇಕು. ಶ್ರದ್ಧೆ ಇದ್ದಾಗಲೂ ಕೂಡ ಆ ಶ್ರದ್ಧೆ ಸಾತ್ವಿಕವಾಗಿದ್ದರೆ ಅದು ಸಾತ್ವಿಕವಾಗತ್ತೆ. ಅದು ಸಾತ್ವಿಕ ಶ್ರದ್ಧೆ ಅಲ್ಲ ಅಂತಾದರೆ ಅದು ಸಾತ್ವಿಕ ಕರ್ಮ ಆಗೋದಿಲ್ಲ. ವಸ್ತುತಃ ಶ್ರದ್ಧಾಭಾವೇ, ಶ್ರದ್ಧೆ ಇಲ್ಲ ಅಂತಾದರೆ ಅದು ಶಾಸ್ತ್ರಾನುಸಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಶಾಸ್ತ್ರ ಏನು ಶಾಸ್ತ್ರಾನುಸಾರವಾಗಿ ಮಾಡಿದರೂ ಶ್ರದ್ಧೆ ಇಲ್ಲ ಅಂತಾದರೆ ಅಂತ ಹೇಳಿದ್ದಿಲ್ಲಿ. ಶ್ರದ್ಧೆ ಇಲ್ಲ ಅಂತ ಶಾಸ್ತ್ರಾನುಸಾರವಾಗಿ ಆಗೋದೇ ಇಲ್ಲ. ಶಾಸ್ತ್ರಾನುಸಾರ ಆಗಬೇಕಂತಾದರೆ ಶ್ರದ್ಧೆ ಇರಲೇಬೇಕು. ಶ್ರದ್ಧಾಭಾವೇ ಶಾಸ್ತ್ರಾನುಸಾರಿತ್ವೇವನ, ಶಾಸ್ತ್ರಾನುಸಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಹೋದರೆ, ಶ್ರದ್ಧೆ ಇಲ್ಲದೆ ಹೋದರೆ ನಾವು ಮಾಡತಕ್ಕಂಥ ಹೋಮವಾಗಲಿ, ತಪಸ್ಸಾಗಲಿ, ದಾನವಾಗಲಿ ಅವೆಲ್ಲ ಶಾಸ್ತ್ರಕ್ಕನುಗುಣವಾಗಿ ಯೋಜಿಸಬೇಕು ಹೊರತು ಶಾಸ್ತ್ರಕ್ಕನುಗುಣವಾಗಿಯೇ ಮಾಡಬೇಕು. ಹಾಗೆ ಆಚರಿಸಿದರೆ ಮಾತ್ರ ಅದು ಫಲ. ಅದರಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ ಅಂತಾದರೆ ನಾವು ಆಚರಿಸತಕ್ಕಂತಹ ಕರ್ಮ ಅದು ಅಸತ್ತಾಗತ್ತೆ. ಅಂತಹ ಅಸತ್ಕರ್ಮದಿಂದ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲಿಯೂ ಕೂಡ ಉತ್ತಮ ಫಲ ಅನ್ನೋದು ಇರುವುದಿಲ್ಲ. ಆದ್ದರಿಂದ ಪರಮಾತ್ಮನಲ್ಲಿ ಶ್ರದ್ಧಾಭಕ್ತಿಪೂರ್ವಕವಾಗಿ ಹೋಮದಾನಾದಿ ಕರ್ಮಗಳನ್ನು ಆಚರಿಸಿದಾಗ ಅದು ಖಂಡಿತವಾಗಿಯೂ ಉತ್ತಮವಾಗಿರತಕ್ಕಂಥ ಫಲವನ್ನು ಕೊಡುವಂಥದ್ದು. ಆದ್ದರಿಂದ ನಾವು ಮಾಡುವ ಕರ್ಮ ಸತ್ಕರ್ಮ ಆಗಬೇಕಾದ್ರೆ, ಉತ್ತಮ ಫಲ ದೊರೆಯಬೇಕಾದ್ರೆ ಶ್ರದ್ಧೆ ಅನ್ನೋದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಆದ್ದರಿಂದ ತ್ರಿವಿಧಾ ಭವತಿ ಶ್ರದ್ಧಾ ಅಂತ ಕೃಷ್ಣ ಶ್ರದ್ಧೆಯನ್ನೇ ಪ್ರಧಾನವಾಗಿ ಇಲ್ಲಿ ಆರಂಭದಿಂದಲೂ ಶ್ರದ್ಧೆಯನ್ನು ತ್ರಿವಿಧಾ ಭವತಿ ಶ್ರದ್ಧಾ ಎಂಬುದಾಗಿ ಅದನ್ನೇ ಪ್ರಧಾನವಾಗಿ ಪ್ರತಿಪಾದನೆ ಮಾಡಿದ್ದಾನೆ. ಅಂತಹ ಶ್ರದ್ಧೆ ಇಲ್ಲದೆ ಹೋದರೆ ಮಾಡತಕ್ಕಂತಹ ಯಾವುದೇ ಕರ್ಮ ಅದು ಶಾಸ್ತ್ರಾನುಸಾರಿಯೇ ಆಗೋದಿಲ್ಲ ಅಂತ ಈ ರೀತಿಯಲ್ಲಿ ನಾವು ಮಾಡತಕ್ಕಂತಹ ಕರ್ಮಾಚರಣೆಯ ಹಿಂದೆ ಯಾವ ಅನುಸಂಧಾನ ಇರಬೇಕು, ನಾವು ಮಾಡುವ ಕರ್ಮ ಅದು ಹೇಗೆ ಮಾಡಿದರೆ ಅದು ಸಾತ್ವಿಕ ಆಗುತ್ತೆ, ಆ ವಿಚಾರವನ್ನು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾನೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಮತ್ತು ಅರ್ಜುನನಿಗೆ ಪುನಃ ಗೊಂದಲ ಉಂಟಾಗತ್ತೆ. ಈ ಸನ್ಯಾಸ, ಕರ್ಮ ಸನ್ಯಾಸ ಮತ್ತು ಕರ್ಮತ್ಯಾಗ ಮತ್ತೆ ಅವನಿಗೆ ಆ ವಿಷಯದಲ್ಲಿ ಗೊಂದಲ ಉಂಟಾಗತ್ತೆ. ಅದನ್ನು ಮತ್ತೆ ಅವನು ಪ್ರಶ್ನಿಸ್ತಾನೆ. ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾನೆ. ಅಲ್ಲಿಗೆ 18ನೇ ಅಧ್ಯಾಯ ಸಂಪನ್ನವಾಗುತ್ತೆ. 18ನೇ ಅಧ್ಯಾಯದ ಪಾಠವನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.